ವೀಕ್ಷಕರೇ, ಈ ಸಂದರ್ಶನದಲ್ಲಿ ಗದಗ ಜಿಲ್ಲೆಯ ಮುಂಡರಗಿಯಲ್ಲಿ ವಾಸವಾದಂತಹ ಮುಂಡರಗಿ ಕ್ಷೇತ್ರದ ಕರ್ನಾಟಕ ಕಾಂಗ್ರೆಸ್ ಸಮಿತಿಯಲ್ಲಿ ತಾಲ್ಲೂಕ್ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಶ್ರೀಮಾನ್ಯ ಹೇಮಂತ್ ಗೌಡ್ರು ಪಾಟೀಲ್ನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ politiciansindia.com ಪರವಾಗಿ ಹಾರ್ದಿಕ ಸ್ವಾಗತ. ಎಲ್ಲ ವೀಕ್ಷಕರಿಗೆ ನಮ್ಮ ಮುಂಡರಗಿ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಒಬ್ಬ ಅಧ್ಯಕ್ಷರಾಗಿ ಎಲ್ಲ ವೀಕ್ಷಕರಿಗೆ ನನ್ನ ಹಾರ್ದಿಕ ಅನಂತಪೂರ್ವಕ ನಮಸ್ಕಾರಗಳನ್ನು ಹೇಳುತ್ತಾ, ಸರ್, ತಮ್ಮ ಒಂದು ಮಾತುಗಳನ್ನು ಪ್ರಾರಂಭಕ್ಕಿಂತ ಮುಂಚೆ ನಾನು ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಕೊಡಬೇಕಂತ ನಮ್ಮ ವೀಕ್ಷಕರ ಪರವಾಗಿ ಹೇಳ್ಕೊಡ್ತಾ ಇದ್ದೀನಿ. ಹೇಳಿ ಸರ್. ನಾನು ಹೇಮಂತ್ ಗೌಡ್ ವೀರೇನಗೌಡ ಪಾಟೀಲ್ ಅಂತ ಹೇಳಿ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಮುಂಡವಾಡ ಗ್ರಾಮದಲ್ಲಿ ಹುಟ್ಟಿ ಬೆಳೆದವರು ನಾವು. ನಮ್ಮ ತಂದೆಯವರಾದಂಥ VH ಪಾಟೀಲ್, ವೀರೇನಗೌಡ ಹನುಮಂತಗೌಡ ಪಾಟೀಲ್ ಅಂತೇಳಿ, ಅವರು BSc ಅಗ್ರಿ ಗ್ರ್ಯಾಜುಯೇಟ್ಸ್ ಇದ್ದುಕೊಂಡು ನಮ್ಮ ಬಿಸ್ನೆಸ್ ಪೆಟ್ರೋಲ್ ಬಂಕ್ ಡೀಲರ್ಸ್ ಇದ್ದಾರೆ. ನಾನು ಅವರ ಒಬ್ಬನೇ ಮಗನಾಗಿ ಒಬ್ಬ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಕೂಡ ಇದ್ದೇನೆ. ತಮ್ಮ ತಾಯಿ ತಂದೆ ಹೆಸರು ಸಂಪೂರ್ಣವಾಗಿ ತಮ್ಮ ಒಂದು ಕಿರು ಪರಿಚಯ ಕೊಡಬೇಕಂತ ನಮ್ಮ ತಂದೆಯವರು ವೀರೇನಗೌಡ ಹನುಮಂತಗೌಡ ಪಾಟೀಲ್ ಅಂತೇಳಿ, ನಮ್ಮ ತಾಯಿಯವರು ಜಯಲಕ್ಷ್ಮೀ ದೇವಿ ಪಾಟೀಲ್ ಅಂತೇಳಿ. ನಾವು ಇದು ತಾವು ಹುಟ್ಟಿದ್ದು ದಿನಾಂಕ ಏನಾಗಿರುತ್ತದೆ? ನಾನು ಹುಟ್ಟಿದ್ದು 1969ನೇ ಇಸ್ವಿಯ ಜುಲೈ ತಿಂಗಳಲ್ಲಿ ಹುಟ್ಟಿದ್ದೆ. ಜನಿಸಿದ್ದೀರಾ. ಸರಿ, ತಮ್ಮ ಒಂದು ಕುಟುಂಬದ ಆರ್ಥಿಕ ಪರಿಸ್ಥಿತಿ ಯಾವ ಥರ ಇರುತ್ತದೆ? ತಾವು ಹೊಡೆದಾಗ ಏನಾದ್ರು ಬಡತನದಿಂದ ಬಂದ್ರ ಅಥವಾ ಶ್ರೀಮಂತ ಫ್ಯಾಮಿಲಿ ಕನ್ಸಿಡರ್ ಇತ್ತ? ಯಾವ ಥರ ಇತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ? ಹಿಂದೆ ನೋಡಿದರೆ ನಮ್ಮ ತಂದೆಯವರ ತಂದೆ ಅಂದರೆ ನಾವು ಇಲ್ಲಿ ಈ ಭಾಗದಲ್ಲಿ ಇರ್ತದೆ ನಮ್ಮ ಅಜ್ಜನವರು ಅಂತ ಹೇಳ್ತಾರೆ. ನಮ್ಮ ಅಜ್ಜನವರು ಹಿಂದಿನ ಕಾಲದಲ್ಲಿ ಸುಮಾರು 300-400 ಎಕರೆ ಜಮೀನ್ದಾರರು. ಯಾವತ್ತೂ ಜನಸೇವೆ ಮಾಡ್ತಾ ಬಂದಿದ್ದರು. ಅವರು ಬಹುಶಃ ಈ ಸ್ವತಂತ್ರ ಪೂರ್ವಕ್ಕಿನ ಮೊದಲೇ ಸಂಸ್ಥಾ ಕಾಂಗ್ರೆಸ್ಸಿನ ಪ್ರಥಮ ಅಧ್ಯಕ್ಷರಿದ್ದರು ನಮ್ಮ ಅಜ್ಜನವರು. ತದನಂತರ ನಮ್ಮ ತಂದೆಯವರ ಸಹೋದರಾದಂಥ BH ಪಾಟೀಲ್, ಬಸವನಗೌಡ ಹನುಮಂತಗೌಡ ಪಾಟೀಲ್ ಅಂತೇಳಿ, ಅವರು ತಮ್ಮ 24ನೇ ವಯಸ್ಸಿನಲ್ಲಿ ಕೂಡ ಅವರು ಅಂದಿನ ಕಾಲದಲ್ಲಿ TDB ಅಧ್ಯಕ್ಷರಿದ್ದವರು, ತಾಲೂಕು ಡೆವಲಪ್ಮೆಂಟ್ ಬೋರ್ಡ್ ಅಧ್ಯಕ್ಷರಿದ್ದವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಜನಸೇವೆ ಮಾಡುವ ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾನು ಜನಸೇವೆ ಮಾಡಲು ಇವತ್ತು ತಾಲೂಕಿನಿಂದ ಪ್ರಚಾರ ಮಾಡ್ತೇನೆ. ಅಂದರೆ ಅಲ್ಲಿಂದನೇ ತಾವು ನಿಮ್ಮ ಅಜ್ಜ ಅವ್ರ ಕಾಲದಲ್ಲಿ, ಅಂದರೆ ನಿಮ್ಮ ತಂದೆಯವ್ರ ಕಾಲದಿಂದನೇ ತಾವು ಜನಸೇವೆಗಳಲ್ಲಿ ದುಡ್ಕೊಂಡಿದ್ದೀರಿ. ಬಡ ಜನರ ಕಣ್ಣು ಒರೆಸೋ ಜವಾಬ್ದಾರಿನೇ ನಮ್ಮದಲ್ವಾ. ಇವತ್ತು ದೇವ್ರು ಏನೋ ಕೊಟ್ಟಿದ್ದಾರೆ ನಮಗೆ, ಇವತ್ತು ದೇವ್ರು ಕೊಟ್ಟಿದ್ದಾರೆ ಅಂತೇಳಿ ಎಲ್ಲ ನನಗೆ ಅಂತ ಅಲ್ಲ, ನನ್ನ ಇದರಲ್ಲಿ ಕೂಡ ನನಗೆ ದೇವ್ರು ಕೊಟ್ಟದ್ರ ಒಂದು ಅಲ್ಪ ಪ್ರಮಾಣದಲ್ಲಿ ನಾವು ಜನರು ಕೂಡ ಬರಬೇಕಾಗತ್ತೆ. ಈ ಸಮಾಜದಲ್ಲಿ, ಈ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಜನರ ಕಣ್ಣು ಒರೆಸೋ ಜವಾಬ್ದಾರಿ ನಮ್ಮಲ್ಲಿದೆ. ಸರಿ, ತಮ್ಮ ಒಂದು ಉದ್ಯೋಗದಿಂದನೇ ಆಗಿರ್ಬೋದು, ಉದ್ಯೋಗ ನಡೆಸ್ಕೊಳ್ತಾ ಇರೋದಂಥ ನೀವು ಪೆಟ್ರೋಲ್ ಬಂಕ್ ಆಗಿರ್ಬೋದು, ಇನ್ನು ಯಾವುದಾದ್ರು ಈ ಥರ ಇದರಲ್ಲಿ ಎಷ್ಟು ಮನೆ ಒಲೆಗಳನ್ನು ಉರಿತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ, ಅಂದರೆ ಎಷ್ಟು ಜನ ಕೆಲಸಕ್ಕೆ ತಮ್ಮಲ್ಲಿ ಇಟ್ಕೊಂಡು ತಾವು ಅವ್ರ ಮನೆ ಒಲೆಗಳನ್ನು ಉರಿಸ್ತಾ ಇರೋದಂತ ಇರ್ಬೋದು ಅಂದಾಜು? ಈಗ ನಮ್ಮ ಅಜ್ಜಿಯವರ ನಂತರ ನಮ್ಮ ತಂದೆಯವರು ಸುಮಾರು 54 ಎಕರೆ ಜಮೀನು ಪ್ಲಸ್ ಅದ್ರ ಜೊತೆಗೆ ನಮ್ಮ ಅಜ್ಜಿಯವರಿಂದ ನನಗೆ ಒಂದು 24 ಎಕರೆ ವಿಶೇಷ ಜಮೀನು ಕೂಡ ಇದೆ. ಸೊ ನಮ್ಮ ಜಮೀನುಗಳಲ್ಲಿ ಸುಮಾರು 30ರಿಂದ 35 ನಮ್ಮ ಕಾರ್ಮಿಕರು ಕೂಡ ಕೆಲಸ ಮಾಡ್ತಿದ್ದಾರೆ. ಇವತ್ತು ಆ ವಿಶೇಷವಾಗಿ ಕೃಷಿ ವಿಭಾಗದಲ್ಲಿ ನಮ್ಮ ತಂದೆಯವರು BSc ಅಗ್ರಿ ಪದವೀಧರು ಇರೋದ್ರಿಂದ ಹೆಚ್ಚಿನ ಒಂದು ಕೃಷಿಗೆ ನಾವು ಒತ್ತು ಇಡ್ತಾ ಇದ್ದೀವಿ. ತದನಂತರ ನಮ್ಮ ತಂದೆಯವರು ಉದ್ಯೋಗಕ್ಕಾಗಿ ಇಲ್ಲಿ ಮುಂಡರಗಿ ಬಂದಿದ್ದೀವಿ. ಇದ್ರ ಜೊತೆಗೆ ತಮಗೆ ಹಂಗಾರೆ ಕೃಷಿ ಬಗ್ಗೆ ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಮಾಹಿತಿ ಇದೆ. ಇಲ್ಲಿ ನಮ್ಮ ಕರ್ನಾಟಕ ಬರಗಾಲ ವಿಚಾರ ನೆನಪು ಬಂತು ನಮಗೆ, ಹಾಗಾಗಿ ನಿಮಗೆ ಈ ಪ್ರಶ್ನೆ ಕೇಳಬೇಕಾಗಿದೆ. ಕರ್ನಾಟಕ ಬರಗಾಲ ಬಂದು ಈ ತೊಂದರೆಗಳನ್ನು ಕೃಷಿಯವರಿಗೆಲ್ಲ ಸಿಕ್ಕಾಪಟ್ಟೆ ತೊಂದರೆ ಆಗಿಬಿಟ್ಟು ಭಾಳ ಕಾರ್ಮಿಕಗಳು, ಅಂದರೆ ಒಂದು ಗದ್ದೆ ಕೆಲಸ ಹೊಲ ಮಾಡ್ಕೊಂಡು ಇರ್ತಕ್ಕಂಥ ವ್ಯಕ್ತಿಗಳು, ಇವತ್ತು ನಾವು ಕಿಸಾನ್ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಲಾಗುತ್ತೆ, ಅವರೆಲ್ಲ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಆ ಥರ ನಿಜವಾಗ್ಲೂ ಬರಗಾಲ ಆಗಿದೆಯಾ? ನಮ್ಮ ಜೀವ ಕಳ್ಕೊಳ್ಳೋದಷ್ಟು ಬರಗಾಲ ಇದೆಯಾ? ಒಂದು ಕಾಲದಲ್ಲಿ ಅಂಥ ಪರಿಸ್ಥಿತಿ ಇತ್ತು ಸರ್ ನಮ್ಮ ರಾಜ್ಯದಲ್ಲಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ತಂದೆಯವರ ಸಹೋದರಾದಂಥ BH ಪಾಟೀಲ್ ಅವರು TDB ಅಧ್ಯಕ್ಷರು ಇದ್ದಾಗ ಬಹುಶಃ ಅಂದಿನ ಶಾಸಕರಾದಂಥ ನಮ್ಮ KH ಕುಡಿಯವರಿದ್ದರು, KH ಪಾಟೀಲ್ ಅವರಿದ್ದರು, ನಮ್ಮ ದೊಡ್ಡಪ್ಪನವರು, ಅವ್ರ ಜೊತೆಗೆ
ವಿಚಾರಣೆ ಮಾಡಿ ನಮ್ಮ ಭಾಗದಲ್ಲಿ ಬರಗಾಲ ಪೀಡಿತ ಹೌದು ಹೌದು ವಿಶೇಷವಾಗಿ ನಮ್ಮ ಮುಂಡ್ರಿಗಿ ಇತ್ತೀಚೆಗೆ ಬಹಳ ಜಾಸ್ತಿ ಕರ್ನಾಟಕದಲ್ಲಿ ಅತ್ಯಂತ ಹಿಂದುಳಿದ ಗ್ರಾಮ ಹಾಗೂ ಬರಗಾಲ ಪೀಡಿತ ಪ್ರದೇಶ ಅಂದರೆ ನಮ್ಮ ಮುಂಡ್ರಿಗಿ ತಾಲೂಕಿತ್ತು ಒಂದು ಕಾಲದಲ್ಲಿ. ಸೊ ಆ ಒಂದು ನಿಟ್ಟಿನಲ್ಲಿ ಅವತ್ತು ಯಾವುದೇ ಸರ್ಕಾರದಲ್ಲಿ ಅವ್ರ ಜೊತೆಗೆ ವಿಚಾರಣೆ ಮಾಡಿ ಇವತ್ತು ನಮ್ಮ ಮುಂಡವಾಡ ಗ್ರಾಮದಲ್ಲಿ ಒಂದು ದೊಡ್ಡ ಕೆರೆಯನ್ನು ಕಟ್ಟಿಸಿದ್ದಾರೆ BH ಪಾಟೀಲ್ ಅವರು. ಇವತ್ತು ಆ ಕೆರೆ ಮುಖಾಂತರ ಸುಮಾರು 1200 ಎಕರೆ ಕಾಲುವೆ ಮುಖಾಂತರ ನೀರಾವರಿ ಮಾಡ್ತೇವೆ, ನಮ್ಮ ಏರಿಯಲ್ಲಿ ನೀರಾವರಿ ಮಾಡಿದ್ದೀವಿ. ತದನಂತರ KH ಪಾಟೀಲ್ ಅವರು ಮತ್ತು ನಮ್ಮ ಕೂಡಿಯವರ ನಂತರ SS ಪಾಟೀಲ್ ಇದ್ದರು ಶಾಸಕರಾಗಿ. ಆಮೇಲೆ ನಮ್ಮ ಈಗ ರಾಮಕೃಷ್ಣ ದೊಡ್ಡಮನಿಯವರು ಇದ್ದಾರೆ. ಎಲ್ಲರೂ ಉದ್ದೇಶ ಇಷ್ಟೇ, ಇವತ್ತು ನಮ್ಮ ಮುಂಡ್ರಿಗಿ ತಾಲೂಕು ಬರಗಾಲ ಪೀಡಿತ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಜನ ಗುಳೆ ಹೋಗಬಾರ್ದು. ಆದರೂ ಒಂದು ಪ್ರಶ್ನೆ ನೆನಪು ಬರ್ತಾ ಇದೆ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅನೇಕ ಸೌಲಭ್ಯಗಳನ್ನು ಮತ್ತೆ ರಾಜ್ಯ ಸರ್ಕಾರ ಅಲ್ಲದೆ ಮತ್ತು ಸೆಂಟ್ರಲ್ ಸರ್ಕಾರದಿಂದನೂ ನಮಗೆ ಇಲ್ಲಿ ಜಾಸ್ತಿ ಅಂದರೆ ರೈತರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟರು ಕೂಡ ಇವತ್ತು ಸಣ್ಣ ಸಣ್ಣ ವಿಚಾರಗಳಿಗೆಲ್ಲ ಜೀವ ಕಳ್ಕೊಳ್ತಾ ಇದ್ದಾರೆ ಕೆಲವೊಂದು ಭಾಗದಲ್ಲಿ. ನಿಮ್ಮ ಮುಂಡ್ರಗಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇಲ್ಲ, ಆದಷ್ಟು ಬೇರೆ ಕಡೆನೇ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಒಂದು ಗದಗ ಆಗಿರ್ಬೋದು, ನಾವು ಈ ಥರ ಅನೇಕ ಜಾಗದಲ್ಲಿ ನೋಡ್ತಾ ಬಂದಿದ್ದಿರೋದು. ಅಂದರೆ ನಾವು ಹೇಳ್ತಾ ಇರೋದು ಅವ್ರ ಸಾಲನೇ ಆಗಿರ್ಬೋದು, ತೊಂದರೆಗಳನ್ನ ಆಗಿರ್ಬೋದು, ಜೀವ ಕಳ್ಕೊಳ್ಳೋದಷ್ಟು ತೊಂದರೆಗಳು ಇದೆಯಾ? ಜೀವ ಹೋದರೆ ಮತ್ತೆ ಬರುತ್ತಾ ಅಥವಾ ಸಾಲ ನಾಳೆ ತೀರಿಸ್ಕೋಬೋದು? ನನ್ನ ಒಂದು ಅನಿಸಿಕೆ. ನಮ್ಮ ರೈತರಲ್ಲಿ ನಾನೊಂದು ಮನವಿ ಬಂದುವೆ, ಇವತ್ತು ಕಷ್ಟಗಳು ಎಲ್ಲರಿಗೂ ಬರುತ್ತೆ. ಹೌದು, ಇವತ್ತು ನಮಗೆ ಜಮೀನು ಜಾಸ್ತಿ ಇರ್ಬೋದು, ಸಣ್ಣ ಬಡ ಜನರಿಗೆ 2 ಎಕರೆ 3 ಎಕರೆ ಜನ ಇರ್ತಾರೆ. 2 ಎಕರೆ ಜಮೀನಲ್ಲಿ ತಮ್ಮ ವ್ಯವಸಾಯ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಮುಖಾಂತರ ಬ್ಯಾಂಕ್ಗಳ ಮುಖಾಂತರ ಸಾಲ ಪಡಿತಿರ್ತಾರೆ ಅಥವಾ ವ್ಯವಸ್ಥೆ ಬಂತವ್ರಗಳಿಂದ ಹಣವನ್ನು ತೆಗೆದುಕೊಂಡು ತಮ್ಮ ಕೃಷಿ ಮಾಡ್ತಿರ್ತಾರೆ. ಇವತ್ತು ಅಂಥ ಜನಕ್ಕೆ ಮಳೆ ಕೈ ಕೊಟ್ಟಾಗ, ನೀರಾವರಿ ಕೈ ಕೊಟ್ಟಾಗ, ಬರಗಾಲ ಪೀಡಿತ ಆದಾಗ ಆ ಸಾಲವನ್ನು ತೀರ್ಸೋಕ್ಕಾಗಲ್ಲ, ಮುಂದೆ ಜೀವನ ಮಾಡೋದು ಕಷ್ಟ ಆಗುತ್ತೆ. ಅಂಥ ಒಂದು ನಿಟ್ಟಿನಲ್ಲಿ ಕೆಲವು ಜನ ಗುಳೆ ಹೋಗ್ತಾರೆ ಅಂತಂದ್ರೆ ಏನು, ಬೇರೆ ಕಡೆಗೆ ದುಡಿಯೋಕೆ ಹೋಗ್ತಾ ಇದ್ರು, ಗೋವಾಕ್ಕೆ ಹೋಗ್ತಾಯಿದ್ರು, ಮಂಗಳೂರು ಕಡೆಗೆ ಹೋಗ್ತಾಯಿದ್ರು. ಅದರಲ್ಲಿ ಸ್ವಲ್ಪ ಜನ ತಮ್ಮ ಒಂದು ಜೀವನದಲ್ಲಿ ಈ ಥರ ಆಗ್ಬಿಡ್ತು ಅಂತ ಮನಸ್ಸಿನಿಂದ ಆತ್ಮಹತ್ಯೆ ಮಾಡೋಂಥ ಸಂಭವಗಳು ಇರ್ತವೆ. ನಾನು ಅದಕ್ಕೆ ನಾನು ಯಾಕೆ ಹೇಳಿದೆ ಅಂತಂದರೆ, ಜೀವ ಇವತ್ತಿದ್ರೆ ನಾಳೆ ಬೇಕಾದ್ರೆ ಎಂಥ ವಿಚಾರಗಳನ್ನು ರಾತ್ರಿ ಹಗಲ ಆದಮೇಲೆ ರಾತ್ರಿ ಆದಮೇಲೆ ಹಗಲು ಅಂತ ಹೇಳ್ಬಿಟ್ಟು ಇದ್ದಿದ್ದೆ. ಕಷ್ಟ ಆದಮೇಲೆ ಸುಖ ಆದಮೇಲೆ ಕಷ್ಟ. ಇವತ್ತು ಕೇಂದ್ರ ಸರ್ಕಾರದಿಂದನೇ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದನೇ ಆಗಿರ್ಬೋದು, ಅನೇಕ ಸೌಲಭ್ಯಗಳು, ಬ್ಯಾಂಕ್ ಸಾಲ ಮನ್ನಾ ಮಾಡೋದಂತ ಆಗಿರಲಿ, ಅವರಿಗೆ ಬೇಕಾಗಿರೋದು ಕೃಷಿಯ ಯಾವುದು ಖಾದ್ಗಳನ್ನು ಬೇಕು, ಅವರಿಗೆ ಏನೇನು ಔಷಧಿಗಳನ್ನು ಬೇಕು, ಅದು ಸಬ್ಸಿಡಿ ಮುಖಾಂತರ ಕೊಟ್ಟರು ಕೂಡ, ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ರು ಕೂಡ, ಕೆಲವರಿಗೆ ಅವರಿಗೆ ಮನೆಗಳು ಇಲ್ದಿರೋರಿಗೆ ಮನೆ ಸರ್ಕಾರದಿಂದ ಕೊಟ್ಟರು ಕೂಡ, ಆದರೂ ಈ ಸಮಸ್ಯೆಗಳು ಇನ್ನೂ ಬಗೆಹರಿತಾನೆ ಇಲ್ಲ. ಇದೇನು ಆಸೆಗಳು ಜಾಸ್ತಿ ಆಗಿ ಈ ಥರ ಮಾಡ್ಕೊತ ಇದಾರ? ನಿಜವಾಗ್ಲೂ ಅವ್ರಿಗೆ ಬುದ್ಧಿ ಇಲ್ಲ ಅಥವಾ ಅವರಿಗೆ ಒಂದು ತೊಂದರೆಗಳನ್ನು ತಡ್ಕೊಳ್ಳೋಕೆ ಶಕ್ತಿ ಇಲ್ವಾ? ನನ್ನ ಒಂದು ವಿಚಾರದಲ್ಲಿ ಒಬ್ಬ ಗಟ್ಟಿ ಮನುಷ್ಯನ ರೈತ ಮಳೆ ಬರಲಿ ಬಿಸಿಲು ಬರಲಿ ನಾನು ಎದುರಿಸ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಅದು ಅಂಥವ್ರು ಹೌದು, ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ಸ್ವಲ್ಪ ವೀಕ್ ಮೈಂಡ್ ಜನ ಇರ್ತಾರೆ. ಒಂದು ಮನಸ್ಥಿತಿ, ಆ ಒಂದು ಕುಟುಂಬದಲ್ಲಿ ಏನೋ ತೊಂದರೆ ಇರ್ಬೋದು, ಅಥವಾ ಆ ಊರಲ್ಲಿ ಏನೋ ತೊಂದರೆ ಇದ್ದಾಗ ಇಲ್ಲಿ ಎಲ್ರಿಗೂ ಬೇಡ ಆದ್ರಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಮಾತನೆ ಹಾಕ್ಬೋದು ಹೊರತು, ಒಬ್ಬ ರೈತ ನಾನು ಸಾಲಕ್ಕಾಗಿ ಅಥವಾ ರೈತನ ಮಳೆ ಇಲ್ಲ ಅಂತೇಳಿ ಹೆದರಿ ಆತ್ಮಹತ್ಯೆ ಮಾಡ್ಕೊಳ್ತೇನೆ ಅನ್ನೋದು ಭಾಳ ಕಮ್ಮಿ ಅನ್ಸುತ್ತೆ. ನೋಡಿ, ಆ ಥರ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಅವ್ರ ವಂಶದಲ್ಲಿ ಇರ್ತಕ್ಕಂಥ ಅವ್ರಿಗೆ ನಂಬ್ಕೊಂಡಿರೋದಂಥ ಹೆಂಡತಿ, ಮಕ್ಕಳು, ತಂದೆ ತಾಯಿ, ಅವರಿಗೆ ನಂಬ್ಕೊಂಡಿರತಕ್ಕಂಥವ್ರು ಬೀದಿ ಪಾಲ. ಅದಕ್ಕೆ ನಾವು ಎಲ್ಲ ಇವರಿಗೆ ರೈತರಿಗೆ, ನಾವು ಕೃಷಿ ನಡೆಸ್ತಾ ಇರೋರಿಗೆ ನಾವು ಏನು ಹೇಳ್ತೀವಿ, ಮನವಿನೂ ಒಂದು ಕಡೆಯಿಂದ ಸಲ್ಲಿಸ್ತಾ ಇದ್ದೀವಿ, ದಯವಿಟ್ಟು ಜೀವ ಹೋದರೆ ಮತ್ತೆ ವಾಪಸ್ ಬರಲ್ಲ. ಸಾಲ ಇವತ್ತಿಲ್ಲ ನಾಳೆ ತೀರಿಸ್ಕೋಬಹುದು. ತೊಂದರೆಗಳು ಜಾಸ್ತಿ ಅಂತಂದ್ರೆ ಎಷ್ಟುವರೆಗೆ ತೊಂದರೆ ಆಗ್ಬೋದು. ದೇವರು ನಮಗೆಲ್ಲ ಹೊಟ್ಟೆ ಹಸುವಿಂದ ಎಬ್ಬರಿಸ್ತಾನೆ ಹೊರತು ಮಲಗಿಸ್ಬೇಕಾದ್ರೆ ಹೊಟ್ಟೆ ಹಸುವಿಂದ ಮಲಗಿಸಲ್ಲ. ಅಷ್ಟು ಮಾತ್ರ ಧೈರ್ಯ ಇದೆ ನಮಗೂ ನಮ್ಮ ಮಕ್ಕಳಿಗೆಲ್ಲ ತಿನ್ಸೋದಕ್ಕೆ. ಎಷ್ಟು ಏನೇ ಇಲ್ಲ ಅಂದ್ರೂ ಕೂಡ ಒಂದು ತುತ್ತು ಗಂಜಿ ಆದರೂ ನಾವು ಕುಡಿದು ಜೀವನ ಮಾಡಬಹುದು. ಈ ಥರ ಅವ್ರು ಆತ್ಮಹತ್ಯೆ ಮಾಡ್ಕೊಂಡು ಅವರಿಗೆ ನಂಬ್ಕೊಂಡಿರೋರಿಗೆ ಎಲ್ಲರಿಗೂ ಬೀದಿ ಪಾಲು ಮಾಡೋದಂತಹ ಸಂದರ್ಭ ಇದಾವಲ್ಲ. ಅದಕ್ಕೆ ತಮ್ಮಿಂದ ಒಂದು ಸಲಹೆ. ಇವತ್ತು ಜೀವನದಲ್ಲಿ ಏನೇ ಇದ್ದರೂ ಎದುರಿಸ್ಬೇಕನ್ನೋ ಧೈರ್ಯ ಇರಬೇಕು ಕೊನೆಯದು ನಮಗೆ. ಒಬ್ಬ ರೈತರಲ್ಲಿ ನಾನು ಕೇಳ್ಕೊಳ್ಳೋದು ವಿನಂತಿ ಏನಂದರೆ, ಇವತ್ತು ನಮ್ಮನ್ನು ಹುಟ್ಟಿ ಬೆಳೆಸಿದಂಥ ನಮ್ಮ ತಂದೆ ತಾಯಿಗಳನ್ನು ನೋಡ್ಕೋಬೇಕಾಗತ್ತೆ, ನಮ್ಮ ಧರ್ಮ ಪತ್ನಿಗಳನ್ನು ನೋಡ್ಕೋಬೇಕಾಗತ್ತೆ, ನಮ್ಮ ಮಕ್ಕಳನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಇವತ್ತು ಯಾವುದೋ ಒಂದು ವಿಚಾರದಲ್ಲಿ ನಾವು ಆತ್ಮಹತ್ಯೆಗೆ ಶರಣಾದರೆ
ಆ ಕುಟುಂಬ ಬೀದಿ ಪಾಲಾಗುತ್ತೆ. ಹೌದು, ಅದನ್ನೆಲ್ಲ ನಾವು ವಿಚಾರದಲ್ಲಿ ಇಟ್ಕೊಂಡು ನಮ್ಮ ರೈತರಲ್ಲಿ ನನ್ನ ಮನವಿ ಏನಂದರೆ, ನಿಮಗಾಗಿ ಇರ್ತಕ್ಕಂಥ ನಮ್ಮ ರಾಜ್ಯ ಸರ್ಕಾರಗಳ ಅನುದಾನಗಳು, ಕೇಂದ್ರ ಸರ್ಕಾರದ ಅನುದಾನಗಳು ಸಾಕಷ್ಟಿವೆ ರೈತರಿಗಾಗಿ. ಅವುಗಳನ್ನು ಉಪಯೋಗ ತಗೊಳ್ಳಿ. ಸಾಧ್ಯ ಆದಷ್ಟು ಅವನ್ನ ಮರುಪಾವತಿ ಮಾಡೋಕ್ಕೆ ನಾನು ಕೂಡ ಹೇಳ್ತಾ ಇದ್ದೀನಿ. ಬರಗಾಲ ಪರಿಸ್ಥಿತಿಯಲ್ಲಿ ವಿಶೇಷ ಪ್ಯಾಕೇಜ್ ಕೊಡ್ತಾರೆ. ಸಾಲ ಮನ್ನಾ ಇರುತ್ತೆ, ಸಾಲದ ಬಡ್ಡಿ ಮನ್ನಾ ಇರುತ್ತೆ. ಸೊ ನಾವು ಧೈರ್ಯದಿಂದ ಜೀವನ ಮಾಡಬೇಕಾಗತ್ತೆ. ಯಾಕಂದರೆ ಯಾವುದೇ ಇದೊಂದು ನಮ್ಮ ಸಾಲ ಇದೆ ಅಥವಾ ನಮ್ಮ ಮಳೆ ಕೈ ಕೊಟ್ಟಿದೆ, ನನ್ನ ಕೃಷಿ ಹಾಳಾಗಿದೆ ಅಂತೇಳಿ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅಂತ ನನ್ನ. ತುಂಬ ಸಂತೋಷ ಆಯಿತು ತಮ್ಮ ಮಾತುಗಳು ಕೇಳ್ತಾ ಇದ್ದರೆ. ಸರ್, ಇವತ್ತು ನೀವು BCC ಬ್ಲಾಕ್ ಕಾಂಗ್ರೆಸ್ಸಲ್ಲಿ ಸ್ಪೆಷಲ್ ಆಗಿ ಒಂದು ಅಧ್ಯಕ್ಷತೆ ಒಂದು ಸಿಕ್ಕಿದೆ, ನಿಮಗೆ ತಾಲ್ಲೂಕು ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಿಜವಾದ BCC ಅವರ ಕೆಲಸ ನಿಮ್ಮ ತಾಲ್ಲೂಕಿಗಾಗಿ ಡೆವಲಪ್ಮೆಂಟ್ ಅಭಿವೃದ್ಧಿ ಬಗ್ಗೆ ಆಗಿರ್ಬೋದು, KSSID ಮುಖಾಂತರ ಇಂಡಸ್ಟ್ರೀಸ್ ಬಗ್ಗೆ ಆಗಿರ್ಬೋದು, ಮಹಿಳೆಯರ ಬಗ್ಗೆ ಆಗಿರ್ಬೋದು, ನಿಮಗೆ ಯಾವ ಕೆಲಸ ಇಂಪಾರ್ಟೆಂಟ್ ಆಗಿ ಒದಗಿಸಲಾಗಿದೆ? ವಿಶೇಷ ಅಂದರೆ ನಾನು ವಿಶೇಷವಾಗಿ ನಾನು ಪದವಿ ಮಾಡುತ್ತಿರುವಾಗ ಇಂಜಿನಿಯರಿಂಗ್ ಕಾಲೇಜ್ ಇದ್ದಾಗ ನಾನು NSU ಮುಖಾಂತರ ಬಂದವನು, ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ. ಬಹುಶಃ ನಮ್ಮ ಸಲೀಂ ಅಹಮದ್ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಆ ಒಂದು ಇದರಲ್ಲಿ ನೋಡ್ತಿದ್ದಾಗ ನಾನು ಸಣ್ಣವನಿದ್ದಾಗ ಇಂದಿರಾ ಗಾಂಧಿ ಅವರಿದ್ದರು. ಇಂದಿರಾ ಗಾಂಧಿ ಅವ್ರ ಭಾಷಣವನ್ನು ಹತ್ತಿರದಿಂದ ನೋಡಿದವನು ನಾನು. ರೋಟಿ ಕಪಡ ಅವ್ರ ಮಕಾನ್ ಅವ್ರದ್ದು ಒಂದು ಸ್ಲೋಗನ್ ಇತ್ತು. ಹೌದು, ಬಡವರಿಗಾಗಿ ರೋಟಿ ಕಪಡ ಅವ್ರ ಮಕಾನ್. ಇವತ್ತಿಗೂ ಆ ನಮ್ಮ ಕಾಂಗ್ರೆಸ್ ಸರ್ಕಾರ ನಡೆಸ್ತಾ ಇದೆ. ವಿಶೇಷವಾಗಿ ನಾನು ನಮ್ಮ ಪದವಿ ನಂತರ ನಾನು ಕೂಡ ಬೆಂಗಳೂರಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡ್ಬೋದಿತ್ತು. ಆದರೆ ಏನೋ ನನ್ನ ಒಂದು ಮನಸ್ಸು ಇವತ್ತು ನಮ್ಮ ಹಳ್ಳಿ ಜನರ ವಾಸ್ತುಸ್ಥಿತಿ ಏನಿದೆ ಅಂತ ನೋಡಿ ನೋವಾಗ್ತಾ ಇತ್ತು. ನಾನು ವಿಶೇಷವಾಗಿ ನಮ್ಮ ಹಳ್ಳಿಗೆ ಬಂದೆ. ಇಲ್ಲಿ ಸರ್ಕಾರದಿಂದ ಎಷ್ಟೋ ಅನುದಾನಗಳು ಬರ್ತಾ ಇರ್ತವೆ, ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಆಗ್ತಾ ಇಲ್ಲ. ಆದ ಒಂದು ನಮ್ಮ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಗಟಾರ ಇರ್ಬೋದು, CC ರಸ್ತೆಗಳಿರ್ಬೋದು, ವಿಶೇಷವಾಗಿ ಈ ಕೃಷಿಗೆ ಸಂಬಂಧಪಟ್ಟ ಕೆರೆ ಕಾಲುವೆಗಳು, ಆಮೇಲೆ ಈ ನಮ್ಮ ಹೊಂಡೆಗಳು, ಕೃಷಿ ಹೊಂಡೆಗಳು ಮಾಡೋದು, ಅದೆಲ್ಲ ವಿಶೇಷದಿಂದ ಅವನ್ನೆಲ್ಲ ಉಪಯೋಗ ನಮ್ಮ ರೈತರು ಕೂಡ ಮುಂದೆ ಬರಲಿ ಅನ್ನೋ ಒಂದು ವಿಶೇಷದಿಂದ ನಾನು ಪ್ರತಿಯೊಂದು ಹಳ್ಳಿಗೆ ಹೋಗ್ತಾ ಇದ್ದೆ. ನಮ್ಮ ಮುಂಡರಗಿ ತಾಲೂಕು ಗ್ರಾಮೀಣ ಪ್ರದೇಶ ಹಾಗೂ ಅತ್ಯಂತ ಹಿಂದುಳಿದ ವರ್ಗ ಆಗಿದ್ದರಿಂದ ಇಲ್ಲಿ ವಿಶೇಷ ಅನುದಾನ ನಾವು ತರಬೇಕು, ಸರ್ಕಾರ ಜೊತೆಗೆ ಹೋರಾಟ ಮಾಡಬೇಕು. ಇಲ್ಲಿ ಒಳ್ಳೊಳ್ಳೆ ರಸ್ತೆಗಳಾಗಬೇಕು, ಒಳ್ಳೊಳ್ಳೆ ಶಾಲೆಗಳು, ವಿಶೇಷವಾಗಿ ನಮ್ಮ ಬಡ ಜನ, ರೈತ ಜನ ದೊಡ್ಡ ದೊಡ್ಡ ಸಿಟಿಯಲ್ಲಿ ಹೋಗಿ ಇಂಜಿನಿಯರಿಂಗ್ ಮಾಡೋಕ್ಕೂ PUC ಸೈನ್ಸ್ ಹಚ್ಬೇಕಂದ್ರೆ ಇವತ್ತು ಡೊನೇಷನ್ ಕೊಟ್ಟು ಹೈಯೆಸ್ಟ್ ಫೀಸ್ ಕೊಟ್ಟು ಮಾಡೋಕ್ಕೆ ಆಗ್ತಾಯಿಲ್ಲ. ಸೊ ನಮ್ಮ ನಾನು ಬಂದ ಮೇಲೆ ನಮ್ಮ ಸರ್ಕಾರ ಜೊತೆಗೆ, ನಮ್ಮ ಶಾಸಕರ ಜೊತೆಗೆ, ನಮ್ಮ ಸಂಸದರ ಜೊತೆಗೆ ಮಾತಾಡಿ ನಮ್ಮ ಮುಂಡರಗಿ ತಾಲೂಕಿಗೆ ವಿಶೇಷವಾಗಿ ಹೈಸ್ಕೂಲ್ ಬೇಕಾಗಿತ್ತು, ಜೂನಿಯರ್ ಕಾಲೇಜುಗಳು ಬೇಕಾಗಿತ್ತು, ಡಿಗ್ರಿ ಕಾಲೇಜುಗಳು ಬೇಕಾಗಿತ್ತು. ಇವತ್ತು ನನಗೊಂದು ಸಂತೋಷ ಇದೆ, ಇವನ್ನ ನನ್ನ ಅವಧಿಯಲ್ಲಿ ಪರಿಪೂರ್ಣವಾಗಿ ನಮ್ಮ ಗ್ರಾಮೀಣ ಬಡವರಿಗೆ, ವಿದ್ಯಾರ್ಥಿಗಳಿಗೆ ನಾನು ಕೊಟ್ಟಿದ್ದೀನಿ ಅನ್ನೋ ಸಂತೋಷ ನನಗಿದೆ. ತುಂಬ ಸಂತೋಷದ ಮಾತಿದು. ಮುಂಚೆ ಒಂದು 10-15 ವರ್ಷ ಹಿಂದೆ ನಾವು ಗಮನಿಸ್ಕೊಂಡ್ರೆ ನಿಮ್ಮ ಒಂದು ಈ ತಾಲ್ಲೂಕು ಇವತ್ತೇನೋ ತಾಲ್ಲೂಕು ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ತಾಲ್ಲೂಕು ಥರ ಒಂದು ಶೇಪ್ ಬಂದಿದೆ. ಈಗ ಇನ್ನು ಸಂಪೂರ್ಣವಾಗಿ ಬಂದಿಲ್ಲ ಅಂದರೂ ಕೂಡ ಒಂದು ಲೆವೆಲಿಗೆ ಬಂದಿದೆ. 10-15 ವರ್ಷ ಹಿಂದಿಂದ ನಾವು ಯೋಚನೆ ಮಾಡಿದರೆ ನಿಜವಾಗ್ಲೂ ಒಂದು ಹಳ್ಳಿಗಿಂತ ಕಡೆಯಾಗಿತ್ತು. ಹೌದು, ಒಂದು ವಿಲೇಜ್ ಅಂತ ಹೇಳೋಕ್ಕೂ ಕೂಡ ಜನರ ಹತ್ರ ಒಂಥರ ವಾತಾವರಣನೇ ಹೆಂಗಿತ್ತು, ಇಲ್ಲಿ ಭಾಷೆ ಆಗಿರಲಿ, ನಡವಳಿಕೆ ಆಗಿರಲಿ, ಸ್ವಚ್ಛತೆ ಬಗ್ಗೆ ಯೋಚನೆ ಮಾಡಿದ್ರು ಇಲ್ಲೂ ಎಲ್ಲ ದಿಕ್ಕೂ ಹಿಂದೆ ಉಳಿದಿರೋದಂಥ ಈ ಭಾಗ ಆಗಿತ್ತು. ಇವತ್ತು ಏಕದಮ್ ದಿಢೀರ್ ಅಂತ ಹೇಳ್ಬಿಟ್ಟು ಒಂದು ಅವೇರ್ನೆಸ್ ಬಂದಿರೋ ಕಾರಣ ಯಾವ ರೀತಿಯಿಂದ ಅವೇರ್ನೆಸ್ ಆಗಿದೆ, ಯಾವಾಗಿಂದ ಅವೇರ್ನೆಸ್ ನಿಮಗೆ ಒಂದು ಇಲ್ಲಿ ಬಂದ ಮೇಲೆ? ಬಹುಶಃ ಇವತ್ತು ಒಂದು ಮುಂಡರಗಿ ತಾಲೂಕು ಅಭಿವೃದ್ಧಿ ಆಗಬೇಕಂದ್ರೆ ನನ್ನ ಒಂದು ವಿಚಾರದಲ್ಲಿ ಇಲ್ಲಿ ಒಳ್ಳೊಳ್ಳೆ ರಸ್ತೆಗಳಿರಬೇಕು, ಸಂಬಂಧಪಟ್ಟ ಜಿಲ್ಲೆಗಳ ಸಂಬಂಧಪಟ್ಟ ಸೇತುವೆಗಳಾಗಬೇಕಲ್ಲಿ, ರಸ್ತೆಗಳಾಗಬೇಕು. ವ್ಯಾಪಾರದಲ್ಲಿ ನಮ್ಮಲ್ಲಿ ವ್ಯಾಪಾರ ಉದ್ದಾಗಬೇಕಂದ್ರೆ ಬೇರೆ ಬೇರೆಯಿಂದ ಮಾಲ್ಗಳು ಇಲ್ಲಿ ಬರಬೇಕು, ವ್ಯಾಪಾರ ಇರಬೇಕಂದ್ರೆ ಸಂಪರ್ಕ ಜಾಸ್ತಿ, ಜನ ಇಲ್ಲಿ ಬರೋದು ಹೋಗೋದು ಜಾಸ್ತಿ, ಸಂಪರ್ಕ ಜಾಸ್ತಿ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ಈ ಕ್ಷೇತ್ರ ಕೂಡ ಮುಂಡರಗಿ ಕ್ಷೇತ್ರ ಒಂದೇ ಇತ್ತು ಮೊದಲು. ಇದು ಕ್ಷೇತ್ರ ವಿಂಗಡಣೆ ಆದ ನಂತರ ಶಿರಟ್ಟಿ ಮತಕ್ಷೇತ್ರ ಹಾಗೂ ರೋಣ ಮತಕ್ಷೇತ್ರ ವಿಂಗಡಣೆ ಆಗೋಯ್ತು. ಹೌದು. ಸೊ ಈಗ ನಮ್ಮ ಈ ಮುಂಡರಗಿ ತಾಲೂಕು ಜನ ಒಂದು ನೋವಿತ್ತು, ಈ ಕಡೆ ರೋಣದರ ಆಗ್ತಾರೆ, ಈ ಕಡೆ ಸಿಟ್ಟ, ನಮ್ಮ ಮುಂಡರಗಿ ತಾಲೂಕು ಯಾರು ಅನ್ನೋದು ವಿಚಾರ ಇತ್ತು. ಆ ವಿಚಾರದಲ್ಲಿ ನಾವು BJP ಸರ್ಕಾರದಾಗಿದ್ದು ಅವರು ಮಾಡಿದರು, ನಾವು ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಮಾಡಿದ್ದೀವಿ.
ಆ ವಿಚಾರದಲ್ಲಿ ನಾವು ನಮ್ಮ ವಿಶೇಷ ನಮ್ಮ ಪಕ್ಷಕ್ಕೆ ಸೀಮಿತವಾಗಿ ನಮ್ಮ ಅಧಿಕಾರಿಗಳಲ್ಲಿ, ನಮ್ಮ ಮಿನಿಸ್ಟ್ರುಗಳಲ್ಲಿ, ನಮ್ಮ ಶಾಸಕಗಳೆಲ್ಲ ಕೇಳ್ಕೊಂಡಿದ್ವಿ. ನಮ್ಗೆ ಏನೇನು ಬೇಕು ಈ ತಾಲೂಕಿಗೆ? ನೀರಾವರಿ ಬೇಕು ಸರ್, ನಮಗೆ ಕಾಲುವೆಗಳು ಬೇಕು, ಹೊಸ ಡ್ಯಾಮ್ ಕಟ್ತಿದ್ದಾರೆ, ಕಾಲುವೆಗಳು ಜನರಿಗೆ ನೀರು ಕೊಡು. ಬೇಸಿಕ್ ನಮ್ಮ ಅನ್ನದಾತರು, ನಮ್ಮ ಈ ತಾಲೂಕಿನ ವಿಶೇಷವಾಗಿ ನಮ್ಮ ರೈತರು, ನಮ್ಮ ಅನ್ನದಾತರು. ಈ ನಮ್ಮ ಉದ್ಯಮಿಗಳು ದೊಡ್ಡವರಲ್ಲ ನಮಗೆ. ಹೌದು ಹೌದು ಹೌದು. ಸೊ ವಿಶೇಷವಾಗಿ ಅವರು ಸಂತೋಷ ಇರಬೇಕು. ಸೊ ಅದಕ್ಕೆ ಏನು ಯೋಜನೆ ಮಾಡಬೇಕು? ನೀರಾವರಿ ಯೋಜನೆಗಳು ಬೇಕು. ಅದ್ರ ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಹಣದಿಂದ ಅವರಿಗೆ ರೈತರಿಗೆ ಏನು ಕೊಡಬೇಕು ಆ ವಿಚಾರದಲ್ಲಿ. ಆಮೇಲೆ ಅದ್ರ ಜೊತೆಗೆ ಈ ಅಭಿವೃದ್ಧಿ ಜೊತೆ ಈ ರಸ್ತೆ ಸಂಪರ್ಕ ಬ್ರಿಡ್ಜ್ ಆಯಿತು. ಈ ಕಡೆ ಬಳ್ಳಾರಿ ಡಿಸ್ಟಿಕ್ಗೆ, ಈ ಕಡೆ ಕೊಪ್ಪಳ ಡಿಸ್ಟಿಕ್ಗೆ, ಈ ಕಡೆ ಹಾವೇರಿ ಡಿಸ್ಟಿಕ್ಗೆ ಕನೆಕ್ಟಿಂಗ್ ರೋಡ್ ಆಯ್ತಲ್ಲ ಈಗ. ಹೌದು. ಸೊ ಇಲ್ಲಿ ವ್ಯಾಪಾರ ಕೂಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತೇವೆ ಅಂತ. ಅದ್ರ ಜೊತೆಗೆ ಇಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇಲ್ಲಿ ಇದೆಯಾ? ಹಾಂ, ಸಕ್ಕರೆ ಕಾರ್ಖಾನೆ, ಮುಡಗಿರಿ ಸಕ್ಕರೆ ಕಾರ್ಖಾನೆ ಅಂತೇಳಿ ಒಂದು ಸಂಘ ಇತ್ತು. ಅದನ್ನು ಇವತ್ತು ವಿಜಯನಗರ ಶುಗರ್ ಫ್ಯಾಕ್ಟ್ರಿ ಅಂತೇಳಿ ಅವರು ಶೇರ್ ಬೇಸಿಸ್ ಮೇಲೆ ಅವರು ಪ್ರೈವೇಟ್ ಇದು ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ಇವತ್ತು ರೈತರು ಇವತ್ತು ಫ್ಯಾಕ್ಟ್ರಿ ಆದ ತಕ್ಷಣ ರೈತರು ಕಬ್ಬು ಬೆಳಿಬೇಕಾದ್ರೆ ನೀರಾವರಿ ಬೇಕಾಗುತ್ತೆ. ಸೊ ಅದಕ್ಕೆ ಹಲವಾರು ವರ್ಷಗಳಿಂದ ಇವತ್ತು ಎಸ್ ಎಸ್ ಪಾಟೀಲರಾಗಲಿ, ರಾಮಣ್ಣ ರಾಮಾಣಿಯವರಾಗಲಿ, ಅಥವಾ ನಮ್ಮ ರಾಮಕೃಷ್ಣ ಡಡ್ಬೋರಿರಾಗಲಿ, ಎಚ್ ಕೆ ಪಾಟೀಲ್ ಒಂದು ಮುತುವರ್ಜಿ ಏನಿತ್ತಂದರೆ ಇಲ್ಲಿ ನೀರಾವರಿ ಮಾಡಬೇಕು. ಇವತ್ತು ಚೆನ್ನಾಗಿ ನಡೀತಿದೆ. 5-6ನೇ ವರ್ಷ ಇವತ್ತು ಒಳ್ಳೆ ಚೆನ್ನಾಗಿ ಫ್ಯಾಕ್ಟ್ರಿ ನಡೀತಿದೆ. ಸೊ ರೈತರು ಕಬ್ಬು ಬೆಳೆಗಾರರು ಸಂತೋಷದಿದ್ದಾರೆ. ತುಂಬ ಸಂತೋಷದ ಮಾತಿದು. ಇನ್ನೊಂದು ವಿಚಾರ, ನಾನು ಮತ್ತೆ ನಿಮ್ಮ ಸಿಟಿ ಡೆವಲಪ್ಮೆಂಟ್ ಬಗ್ಗೆ ನಾನು ಬರ್ತಾ ಇದ್ದೀನಿ. ಒಂದು ಸಿಟಿ ಡೆವಲಪ್ಮೆಂಟ್ ಆಗಬೇಕಂದ್ರೆ ಬಡತನವನ್ನು ನಾವು ದೂರ ಮಾಡಬೇಕಂದ್ರೆ ಇಲ್ಲಿರ್ತಕ್ಕಂಥ ಯುವಕರಿಗೆ, ಇಲ್ಲಿರ್ತಕ್ಕಂಥ ಓದಿರೋರು ಇರ್ಬೋದು, ಓದಿಲ್ದಿರೋರು ಆಗಿರ್ಬೋದು, ಅವರಿಗೆ ಯಾವುದೇ ಒಂದು ದಂಧೆಗಳು ಇಲ್ಲದೆ ಮತ್ತು ಯಾವುದೋ ಒಂದು ಕೆಲಸ ಕಾರ್ಯಗಳನ್ನು ಇಲ್ಲದೆ ಭಾಳ ಹಿಂದೆನೇ ಆಗ್ತಾ ಇದ್ದಾರೆ. ಅವರಿಗೋಸ್ಕರ ನಿಮ್ಮ ಸರ್ಕಾರ ಇರೋದ್ರಿಂದ ಇವತ್ತು ತಾವು BCC ಕಾಂಗ್ರೆಸ್ಸಲ್ಲಿ ಒಂದು ಅಧ್ಯಕ್ಷತೆ ಸಿಕ್ಕಿರೋದಕ್ಕೆ ಅಂಥವರಿಗೆ, ಅಮಾಯಕರಿಗೆ ತಾವು ಏನಾದರೂ ನಿಗಾ ನೀಡಿದ್ದೀರಾ? ಸರ್ಕಾರದಿಂದ ಅನೇಕ ಯೋಜನೆಗಳಿವೆ ಸರ್. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ವಿಶೇಷವಾಗಿ ನಮ್ಮ ವಿದ್ಯಾವಂತ ವಿದ್ಯಾರ್ಥಿಗಳಿದ್ದಾರೆ. ಅವರು ಸಿಟಿ ಲೆವೆಲ್ದಲ್ಲಿ ಅಭ್ಯಾಸ ಮಾಡಿದಿರಕ್ಕಿಲ್ಲ. ಆದರೆ ಇವತ್ತು ನಮ್ಮ ತಾಲೂಕು ಮಟ್ಟದಲ್ಲಿ ಒಳ್ಳೊಳ್ಳೆಯ ಹೈಸ್ಕೂಲಲ್ಲಿ ಓದಿದ್ದಾರೆ, ಡಿಗ್ರಿ ಕಾಲೇಜಲ್ಲಿ ಓದಿದ್ದಾರೆ. ಇವತ್ತು ಅವರು ಪದವೀಧರರು ಅಂತ ಹೆಸರಿಗೆ ಅನಿಸ್ಕೊಂಡು ಇವತ್ತು ಕೆಲಸ ಇಲ್ಲದೆ ಮನೇಲಿ ಕೂತಿದ್ದಾರೆ. ಅದಕ್ಕೆ ನಾನು ವಿಶೇಷವಾಗಿ ಅಂಥ ವಿದ್ಯಾರ್ಥಿಗಳನ್ನ ನಾನು ಸಂಪರ್ಕ ಮಾಡಿದ್ದೇನೆ. ನಿಮ್ಮಲ್ಲಿ ಈ ಥರ ಸ್ಕೀಮ್ ಇದೆ, ಹಳ್ಳಿಯಲ್ಲಿ ಹೈನುಗಾರಿಕೆ ಇದೆ, ಫಿಶರೀಸ್ ಇದೆ, ಪೋಲ್ಟ್ರಿ ಇದೆ. ಅದ್ರ ಜೊತೆಗೆ ನೀವು ರೈತರು, ಒಬ್ಬ ನಾನು ಕೂಡ ಒಬ್ಬ ರೈತರ ಮಗನೇ. ನಿಜ ನಿಜ. ಸೊ ರೈತರ ಮಗನೇ. ಮತ್ತು ಎಲ್ಲರೂ ಕೂಡಿ ನಾವು ಸಿಟಿಯಲ್ಲಿ ಈಗ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಮತ್ತು ನಮ್ಮ ಹೊಲಗಳನ್ನು ನೋಡೋರು ಯಾರು? ಇವತ್ತು ನಾನು ಕೂಡ ಇವತ್ತಿಗೆ ನಾನು ಹೊಲಕ್ಕೆ ಹೋಗ್ತೀನಿ. ಹೌದು. ನಮ್ಮ ತಂದೆಯವರ ನಂತರ ಕೂಡ ನಾನು ವಿಶೇಷವಾಗಿ ನಮ್ಮ ಹೊಲಕ್ಕೆ ಯಾಕಂದರೆ ನಾನು ಹೇಳ್ತಾ ಇರೋದು ನಿರುದ್ಯೋಗಿಗಳ ಬಗ್ಗೆ. ಉದ್ಯೋಗನೇ ಇಲ್ದಂಗೆ ಸುಮಾರು ಜನ ಅಡ್ಡಾಡ್ತಾ ಇದ್ದಾರೆ. ಇವತ್ತು ನಾವು ಸಿಟಿ ತಿರುಗಾಡಿದರೆ ಎಲ್ಲಿ ನೋಡಿದ್ರು ಮೇಸ್ತ್ರಿ ಕೆಲಸ ಮಾಡೋನು ಅಂತ ಹೇಳ್ಬಿಟ್ಟು ಒಂದು ಕಮ್ಮಿ ಅಂದರೆ ಒಂದು 20 ಜನ ನಮಗೆ ಭೇಟಿ ಆಗಿದ್ದಾರೆ ಬೆಳಗಿಂದ. ಅವರಿಗೆ ಒಂದು 10 ದಿನ ಕೆಲಸ ಇದ್ದರೆ 20 ದಿನ ಕೆಲಸ ಇರಲ್ಲ. ಗದ್ದೆ ಕೆಲಸ ನಮಗೆ ಮಾಡೋಕ್ಕೆ ಬರಲ್ಲ. ಈಗ ಅಂದರೆ ಒಂದು ನಾಲೆಜೇ ಇಲ್ಲ ಅವರಿಗೆ. ಅಂದರೆ ಈ ಥರ ಒಂದು ನಿರುದ್ಯೋಗಿಗಳಿಗೆ ತಮ್ಮ ಒಂದು ಸರ್ಕಾರದಿಂದ KSSID ಮುಖಾಂತರ ಗುರಪ್ಪ ನಾಯ್ಡು ಅದ್ರದ್ದು ಚೇರ್ಪರ್ಸನ್ ಆಗಿರ್ತಾರೆ. ಹೌದು. ಅದಕ್ಕೋಸ್ಕರ ತಾವು ಇದ್ರ ಬಗ್ಗೆ ಏನಾದರೂ ನಿಗಾ ನೀಡಿದ್ದೀರಾ? ಹೌದು ಸರ್. ಇಲ್ಲಿ ಟ್ರೈನಿಂಗ್ ಕೊಟ್ಟಿದ್ದೀವಿ ವಿದ್ಯಾರ್ಥಿಗಳಿಗೆ. ಅವರು ಗ್ರ್ಯಾಜುಯೇಟ್ಸ್ ಆದ ತಕ್ಷಣ ಅವ್ರಿಗೆ ಸಂಬಂಧಪಟ್ಟ ಕೃಷಿಗಳು ಅವ್ರ ಕೆಲಸಗಳನ್ನು ನೋಡಿಕೊಂಡು ಈ ಬಡಿಗೆ ಕೆಲಸ ಮಾಡಿರ್ತಾರೆ. ಹೌದು. ಅದನ್ನು ಕಾರ್ಪೆಂಟ್ರಿ ಕೆಲಸ ಮಾಡಿರ್ತಾರೆ. ಇನ್ನೊಬ್ಬರು ಈ ಟೇಲರಿಂಗ್ ಕೆಲಸ ಮಾಡಿರ್ತಾರೆ. ಆ ಥರ ಕಲಿಸಿದ್ದು ಇವತ್ತು ನಮ್ಮ ಮುಂಡಗಿ ತಾಲೂಕಿನಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ ಅವ್ರಿಗೆ ಕೆಲವೊಂದು ಪ್ಲಾಟ್ಗಳನ್ನು ಕೊಟ್ಟು ಅವರು ತಮ್ಮ ಫ್ಯಾಕ್ಟ್ರಿಗಳನ್ನು ಮಾಡ್ತಿದ್ದಾರೆ. ಈ ಕೆಲವು ಪ್ರಿಂಟಿಂಗ್ ಪ್ರೆಸ್ ಹಾಕಿದ್ದಾರೆ. ಕೆಲವರು ಜೊತೆಗೆ ಅಗರಬತ್ತಿ ಆಗಿರ್ಬೋದು. ಇಂಥ ವಿಶೇಷವಾಗಿ ಮಹಿಳೆಯರು ಕೂಡ ಅಗರಬತ್ತಿ ಇದೆ, ಪ್ಲಸ್ ಟ್ರೈನಿಂಗ್ ಮಾಡ್ತೀವಿ. ನೋಡಿ, ಈ ವಿಚಾರಗಳನ್ನು ನಾನು ನಿಮಗೆ ಕೇಳಿದೆ. ಯಾಕಂದರೆ ಇದಕ್ಕೆ ನಿಗಾ ನೀಡಿದರೆ ನಮ್ಮ ಬಡತನ ಒಂದು ಮುಂದೆ ದೂರ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇಲ್ಲ, ಇಡೀ ನಮ್ಮ ಲೈಫೇ, ನಮ್ಮ ವಂಶದಿಂದನೇ ಇವತ್ತು ಬಡತನ ಅಂತ ಹೇಳ್ಬಿಟ್ಟು ಸಾಯೋದ್ಕಿಂತ ನಮ್ಮಲ್ಲಿ ಏನಾದರೂ ಒಂದು ನಾವು ಓದಿದೀವಿ ಅಂತೇಳಿ ಹೊಲಕ್ಕೆ ಹೋಗಂಗಿಲ್ಲ, ಉದ್ಯೋಗನಿಲ್ಲ ಅಂತಂದ್ರೆ ಕಷ್ಟದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅವರು. ಇಷ್ಟೆಲ್ಲ ಓದಿ ನಾನು ಗದ್ದೆ ಕೆಲಸ ಮಾಡೋದಾದ್ರೆ ಓದೋದು ಯಾತಿಗೆ? ಅದರಲ್ಲಿ ಕೂಡ ವಿಶೇಷವಾಗಿ ಕಂಪ್ಯೂಟರ್ ಎಜುಕೇಶನ್ ಕೂಡ ಮಾಡಿಸಿದ್ವಿ. ಹೌದು. ಅದ್ರ ಜೊತೆಗೆ ಡಾಟಾ ಎಂಟ್ರಿ ಅಂತೇಳಿ ಇವತ್ತು ಡಾಟಾ ಸೆಂಟ್ರಿ ನಡೀತಾ ಇದೆ. ಈಗ ಡಿಗ್ರಿ ಮುಗಿದ ತಕ್ಷಣ ಖಾಲಿ ಏನು ಮಾಡ್ತಾರೆ ಅಂತೇಳಿ ಅವ್ರಿಗೆ ಒಂದು
ಕಂಪ್ಯೂಟರ್ ಟ್ರೈನಿಂಗ್ ಕೊಡಿಸಿದ್ವಿ. ಸೊ ಅದ್ರ ಮುಖಾಂತರ ಇವತ್ತು ಸಣ್ಣ ಸಣ್ಣ ಫ್ಯಾಕ್ಟ್ರಿ ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಕೆಲಸ ಆಫೀಸ್ಗಳಿರ್ಬೋದು, ಕಾಂಟ್ರಾಕ್ಟ್ ಬೇಸ್ ಮೇಲೆ ಡಾಟಾ ಎಲ್ಲಿ ಅವರಿಗೆ ಇವತ್ತೊಂದು ಕಂಪ್ಯೂಟರ್ ಕಲಿಸ್ತಾ ಇದ್ದೀರಲ್ಲ ನೀವು, ಕಂಪ್ಯೂಟರ್ ಕಲಿಸ್ತಾ ಇರೋದಂತಹ ನಿಮ್ಮ ಯೋಜನೆದಿಂದಾನೆ ಎಲ್ಲರ ಒಂದು ಸರ್ಕಾರದಿಂದಾನೇ ಓಪನ್ ಮಾಡಿಕೊಟ್ಟಿರೋದ ಅಥವಾ ಪ್ರೈವೇಟ್ ಪ್ರೈವೇಟ್ ಜೊತೆ ಮಾಡಿಸಿರ್ತಾರೆ. ಯಾಕಂದ್ರೆ ಸರ್ಕಾರದಿಂದ ಅವ್ರಿಗೊಂದು ಸಬ್ಸಿಡಿ ಇರುತ್ತೆ. ಸೊ ಇಂಥವ್ರಿಗೆ ಇಷ್ಟು ಟ್ರೈನಿಂಗ್ ಕೊಡಿಸಿದ್ರೆ ಅವ್ರು ಸರ್ಕಾರ ಅವ್ರಿಗೆ ಕೊಡುತ್ತೆ. ಆ ಥರ ಇದೊಂದು 4 ಸೆಂಟ್ರಲ್ಲಿ ಸ್ಕೀಮು ಸರ್ಕಾರ ಸ್ಕೀಮಿನ ಮುಖಾಂತರ ಅವ್ರಿಗೆ ಟ್ರೈನಿಂಗ್ ಕೊಡಿಸಿದ್ರು. ಸೊ ಆ ಇದರಲ್ಲಿ ಟ್ರೈನಿಂಗ್ ತಗೊಂಡವ್ರು ಇವತ್ತು ಬಹುಶಃ ಗ್ರಾಮ ಪಂಚಾಯತ್ನಲ್ಲಿ ಇರ್ತಕ್ಕಂಥ ಡಾಟಾ ಎಂಟ್ರಿ ಇದ್ದಾರೆ. ಈಗ ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲಿ ಇದ್ದಾರೆ, ಪ್ರತಿಯೊಂದು ತಾಲೂಕು ಪಂಚಾಯತ್ನಲ್ಲಿ ಇದ್ದಾರೆ. ಪ್ರೈವೇಟ್ ನಮ್ಮ ಬಿಸ್ನೆಸ್ಸಲ್ಲಿ ಕೂಡ ಇವತ್ತು ಒಬ್ಬ ಪದವೀಧರರು ಡಾಟಾ ಎಂಟ್ರಿ ಜೊತೆಗೆ ನಮ್ಮ ಬಿಸ್ನೆಸ್ ಕಂಪ್ಯೂಟರ್ ಮೇಂಟೈನ್ ಮಾಡ್ತೀವಿ. ಅಂಥವ್ರಿಗೆಲ್ಲರಿಗೂ ನೌಕರಿ ಸಿಕ್ಕಿದೆ ಈ ತಾಲೂಕಿಗೆ. ಅಂಥವ್ರು ಕೂಡ ನಾವು ಮಾಡ್ತಾ ಇದ್ದೀವಿ. ಹೌದು. ಇವತ್ತು ನೀವು ಇನ್ನೊಂದು ಮಾತಾಡಿದ್ರಿ ಆವಾಗಲೇ, ಒಂದು ನಮ್ಮ ತಾಲ್ಲೂಕು ಏನಿದೆ 2 ಕ್ಷೇತ್ರಕ್ಕೂ ಅರ್ಧ ಡಿವೈಡ್ ಆಗಿದೆ. ಇದಕ್ಕೆ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಭಾಳ ತೊಂದರೆ ಆಗಿತ್ತು. ಅದಕ್ಕೆ ನಾವು ನೇರವಾಗಿ ಅಲ್ಲೇ ಮೇಲ್ಗಡೆ ಹೋಗಿ ಮಾತಾಡಿ ನಾವು ಅಭಿವೃದ್ಧಿಗಾಗಿ ಮಾಡಿದರು. ಅಂದರೆ 2 ಸರ್ಕಾರ ಒಂದು ಕಾಂಗ್ರೆಸ್ಸಲ್ಲೇ ಇರ್ತಕ್ಕಂಥ MLAsಗಳು ಇದ್ದಾರೆ. ಹೌದು. 2 ಭಾಗದಲ್ಲಿ ಒಂದು ಹೇಳಬೇಕಂದ್ರೆ ಇಲ್ಲೂ ಅಷ್ಟೇ, ನಿಮಗೆ ಆ ತಾಲ್ಲೂಕಲ್ಲೂ ಅಷ್ಟೇ, ಈ ತಾಲ್ಲೂಕು 2 ಕ್ಷೇತ್ರದಲ್ಲೂ ಕಾಂಗ್ರೆಸ್ ಸರ್ಕಾರದವರೇ ಇರೋದು. 2 ಕೂಡಿಬಿಟ್ಟು ಒಂದು ಯೋಜನೆ ಯಾವುದು ಮಧ್ಯದಲ್ಲಿ ಇರ್ತಕ್ಕಂಥ ಆ ಬಾರ್ಡರಲ್ಲಿ ಡೆವಲಪ್ಮೆಂಟಿಗೋಸ್ಕರ ನಿಗಾ ನೀಡಕ್ಕಂಥ ಯಾವುದಾದ್ರೂ ಒಂದು ಆಪ್ಷನ್ ಇದೆಯಾ? ಆ ವಿಚಾರದಲ್ಲಿ ಇವತ್ತು ನಮ್ಮ ಶಾಸಕರಿಗೂ ಮತ್ತು ನಮ್ಮ HK ಪಾಟೀಲ್ ನಾವು ತುಂಬ ಧನ್ಯವಾದ ಹೇಳಬೇಕಾಗುತ್ತೆ. ಯಾಕಂದರೆ ಇವತ್ತು ನಮ್ಮ ಸಿಂಟಾಲೂರು ಹುಲಿಗುಡ್ಡೆ ಇವತ್ತು ನೀರಾವರಿ ಯೋಜನೆ, ಹೌದು, ಇವತ್ತು ನಮ್ಮ ಸರ್ಕಾರ ಬಂದಕ್ಕೆ ಹೇಳ್ತಾ ನೋಡ್ತೀವಿ. ಆ ಕ್ಯಾನಲ್ವರೆಗೆ ಇವತ್ತು ನಾವು ನಮ್ಮ ಶಾಸಕರು ಕೂಡಿ ಸರ್ಕಾರ ಮಟ್ಟದಲ್ಲಿ ಹೋರಾಡ್ತಾ ಇದ್ವಿ. ಇವತ್ತು ಕ್ಯಾನಲ್ಗಳ ಸಂಪೂರ್ಣ ಮುಗಿದಿದ್ದೇವೆ. ಇವತ್ತು ರೈತರ ಹೊಲಗಳಿಗೆ ನೀರು ಬರ್ತಾ ಇದೆ. ಅದು ಕೇವಲ ನಮ್ಮ ಸೇಟಿಗೆ ತಕ್ಷಣ ನಮ್ಮ ಭಾಗಕ್ಕೆ ಒಂದೇ ಅಷ್ಟೇ ಅಲ್ಲ, ಇದು ರೋಣ ಮತ್ತು ನನ್ನ ಭಾಗದಲ್ಲಿ ಇರ್ತಕ್ಕಂಥ ಡಂಬಳ ಹೋಬಳಿ ಅಲ್ಲಿ ಇರ್ತಕ್ಕಂಥ ರೋಣ ಮತ್ತು ಕ್ಷೇತ್ರಕ್ಕೂ ಸಂಬಂಧಪಡುತ್ತೆ. ಅಲ್ಲಿವರೆಗೆ ನೀರು ಹೋದೆ. ಮುಂದೆ ಗದಗ ಜಿಲ್ಲೆ HK ಪಾಟೀಲ್ ಕ್ಷೇತ್ರದಲ್ಲಿ ಕೂಡ ಇವತ್ತು ನೀರು ಹೋಗ್ತಾ ಇದೆ. ಆ ಇದರಿಂದ ಇವತ್ತು ಒಳ್ಳೆಯ ಹಾರ್ಟಿಕಲ್ಚರ್ ಜನ ಮಾಡ್ತೀವಿ. ಹಾರ್ಟಿಕಲ್ಚರ್ ಚೆನ್ನಾಗಿ ನಡೀತಾ ಇದೆ ನಮ್ಮ ಭಾಗದಲ್ಲಿ. ಅಗ್ರಿಕಲ್ಚರ್ ಚೆನ್ನಾಗಿ ನಡೀತಾ ಇದೆ. ವಿಶೇಷ ನಮ್ಮ ಒತ್ತು ರೈತರ ಪರವಾಗಿ ತಾವು ಜಾಸ್ತಿ ಗಮನ ಕೊಟ್ಟಿದ್ದೀರಾ. ತುಂಬ ಸಂತೋಷ ಸುದ್ದಿ. ತಾವು ಒಂದು ಮಾಡ್ತಾ ಇರೋದು ಕೆಲಸ ಕಾರ್ಯಗಳು ತುಂಬ ಅನೇಕ ರೀತಿಯಿಂದ ತಾವು ಜನಸೇವೆಗಳನ್ನು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ತಾವೇ ಒಂದು ಪ್ರಾರಂಭದಲ್ಲಿ ಹೇಳಿದ್ದೀರಾ. ಸರಿ, ಎಜುಕೇಷನ್ ಬಗ್ಗೆ ತಾವೇ ಹೇಳಿದ್ರಿ, ಅನೇಕ ಇಲ್ಲಿ ಶಾಲೆಗಳನ್ನು ನಮಗೆ ಕಾಲೇಜುಗಳನ್ನು ಬೇಕಾಗಿರೋದಂತ ನಾವು ಓಪನ್ ಮಾಡೋಕ್ಕಿಂತ ಪ್ರಯತ್ನಿಸ್ತಾ ಇದ್ದೀವಿ. ಇನ್ನು ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ನಮಗೂ ಇವತ್ತು ಬೆಳಗ್ಗೆ ನಿಮ್ಮ ಸನ್ಮಾನ್ಯ ನಿಮ್ಮ ಒಂದು ಶಾಸಕರಾದವರು ಇವತ್ತು ಮಾತಾಡಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಅಂದರೆ ಒಂದು ಹುಡುಗಿಯವರು ಇಲ್ಲಿಂದ ಹೊರಗಡೆ ಹೋಗಿಬಿಟ್ಟು ಎಜುಕೇಷನ್ ತೊಗೊಳೋದಕ್ಕೆ ಅಲ್ಲಿ ಸೌಲಭ್ಯ ಅವರಿಗೆ ವಾಸ ಆಗಲಿಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಸೇವೆಗಳನ್ನು ಪ್ರಾರಂಭ ಮಾಡಿ ಒಂದು ಬಿಲ್ಡಿಂಗನ್ನು ಬಾಡಿಗೆಗೆ ತೊಗೊಂಡಿದ್ದಾರೆ. ಕೆಲವೊಂದು ಕಡೆ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ಇದು ಮಾಡಿ ಹಾಸ್ಟೆಲ್ ಫೆಸಿಲಿಟೀಸನ್ನು ಕೊಟ್ಟು ಅವ್ರ ಎಜುಕೇಷನ್ ಕಡೆ ನಿಗಾ ನೀಡ್ತಾ ಇದ್ದಾರೆ ಅಂತ. ಸರ್, ಇದಕ್ಕೆ ಎಷ್ಟು ಲೆವೆಲಿಗೆ ಸಕ್ಸಸ್ ಆಗಿದೆ ಮತ್ತು ಆಗಬೇಕಾಗಿದೆ ಅಂತ ತಮ್ಮ ಒಂದು ಅನಿಸಿಕೆ? ಅಲ್ಲಿ ಮತ್ತೆ ಸ್ವಚ್ಛತೆ ಆಗಿರಲಿ, ಅವರಿಗೆ ಮತ್ತೆ ಜೋಪಾನದಕ್ಕೋಸ್ಕರ ಅವ್ರಿಗೆ ಏನು ಫೆಸಿಲಿಟೀಸನ್ನು ಇರಬೇಕಾಗಬಹುದು? ನಿಮಗೆ ತಾವು ಒಂದು ಎಜುಕೇಟೆಡ್ ಪರ್ಸನ್ ಆಗಿರೋದ್ರಿಂದ ಏನಾಗಿದೆ ಸರ್, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಅಲ್ಲಿ ಅವ್ರ ತಂದೆ ತಾಯಿಗಳು ನಮ್ಮ ಹೆಣ್ಮಕ್ಳನ್ನ ಹೊರಗಡೆ ಕಳ್ಸಕ್ಕೆ ಅವರು ಭಯದಿಂದ ಭಯ ಅವರಿಗೆಲ್ಲ. ಯಾಕಂದ್ರೆ ಇವತ್ತಿನ ವಾತಾವರಣ ಬೇರೆ ಸಿಟಿಗೆ ಹೋಗಿ ನಮ್ಮ ಹೆಣ್ಮಕ್ಳನ್ನ ಓದಿಸ್ಬೇಕಂದ್ರೆ ಅವರಿಗೆ ಹೆಣ್ಮಕ್ಳ ಜೀವನಕ್ಕೆ ಏನಾಗುತ್ತೋ ಅನ್ನೋ ಭಯ ಅವ್ರಿಗೆ. ಹೌದು. ಸೊ ನಾವು ಒಂದು ವಿಚಾರದಲ್ಲಿ ನಮ್ಮ ಶಾಸಕರು ನಮ್ಮ ಸಚಿವರ ಜೊತೆ ಮಾತಾಡಿದಾಗ ಇಲ್ಲಿ ಹೆಚ್ಚಿನ ಸ್ಕೂಲ್ಗಳು ಹಾಗೂ ಕಾಲೇಜುಗಳು ಈಗಾಗಲೇ ಮಾಡಿದ್ದೀವಿ ನಾವು. ಹೌದು. ಆದರೆ ಇಲ್ಲಿ ಬಂದರೆ ಪ್ರತಿ ದಿವಸನೂ ಅವರು ಪ್ರತಿಯೊಂದು ಹಳ್ಳಿಯಿಂದ ಇಲ್ಲಿಗೆ ಬರಬೇಕು. ಹೈಸ್ಕೂಲ್ ಅಥವಾ ತಮ್ಮ ಕಾಲೇಜು ದಿನಪ್ರತಿ ತಮ್ಮ ಇದು ಮುಗಿಸಿ ಮತ್ತೆ ತಮ್ಮ ಹಳ್ಳಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಿತ್ತು. ಬಹಳ ಕಷ್ಟ. ಆ ವಿಚಾರದಲ್ಲಿ ಇವತ್ತು ನಮ್ಮ ಶಾಸಕರಾದ ರಾಮಕೃಷ್ಣ ದೊಡ್ಡಮನಿ ಅವರಿಗೆ ನಮ್ಮ GS ಪಾಟೀಲ್ ಅವರು ಧನ್ಯವಾದ ಹೇಳಬೇಕು. ಯಾಕಂದರೆ ಈ ನಮ್ಮ ಕ್ಷೇತ್ರದಲ್ಲಿ ನಮ್ಮ 2 ಕ್ಷೇತ್ರಕ್ಕೆ ಸಂಬಂಧಪಟ್ಟ ಈ ಮುಂಡ್ರಿಗಿ ತಾಲೂಕಿನಲ್ಲಿ ಸುಮಾರು 5 ಹಾಸ್ಟೆಲ್ಸ್ಗಳಾಗಿದ್ವಿ. ಅದರಲ್ಲಿ ವಿಶೇಷವಾಗಿ ಒಂದು ಅಲ್ಪಸಂಖ್ಯಾತರ ಮಹಿಳೆಯರಿಗೆ ಹಾಸ್ಟೆಲ್ ಇದೆ. ಆಮೇಲೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ 2 ಇವೆ. SC ST ಹಾಸ್ಟೆಲ್ 2 ಇದೆ. ಅದರಲ್ಲಿ ಪ್ರೀ ಮೆಟ್ರಿಕ್ ಅಂದರೆ ಈ ಲಮಾಣೀಸ್ ಆಗಿರಲಿ, SC ST ಆಗಿರಲಿ, ಮತ್ತೆ ಮೈನಾರಿಟೀಸ್ ಎಸ್ಪೆಷಲಿ ಮುಸ್ಲಿಮ್ಸ್ ಮೈನಾರಿಟೀಸ್ ಅವರಿಗೆಲ್ಲ ಒಂದು ಪ್ರೀ ಮೆಟ್ರಿಕ್ ಇದೆ. ಮೆಟ್ರಿಕ್ ನಂತರ ಹಾಸ್ಟೆಲ್ಸ್ ಇದೆ. ಇವತ್ತು ಆ ಹಾಸ್ಟೆಲ್ಗಳು ಎಲ್ಲಿ ಇದೆ ಅಂದರೆ ಸರ್ಕಾರದ ಒಂದು ಇದನ್ನ ಇಟ್ಟಿದ್ದಾರೆ. ಯಾವ ರೀತಿ ಅವರಿಗೆ ಆಹಾರ ಕೊಡಬೇಕು, ಯಾವ ರೀತಿ ಅವ್ರಿಗೆ ಏನು ವ್ಯವಸ್ಥೆ ಇರಬೇಕು ಅನ್ನೋದು ಸರ್ಕಾರದ ಸ್ಕೀಮ್ ಇದೆ. ಅದು ಎಲ್ಲದೂ ಸರ್ಕಾರದಿಂದನೇ ಬರುತ್ತಾ ಆಹಾರ ಎಲ್ಲ, ಅಥವಾ ಅದನ್ನು ಸಪ್ರೇಟ್ ಆಗಿ ಇರೋದ್ರ ಫೀಸ್ ಗ್ರಾಂಟ್ ಕೊಡುತ್ತೆ ಸರ್, ಗ್ರಾಂಟ್ ಕೊಡುತ್ತೆ. ಈ ಥರ ಮಾಡಲೇಬೇಕಂತ ಕಂಡೀಷನ್ ಇರುತ್ತೆ. ಸೊ ಅಲ್ಲಿ ಬೋರ್ಡ್ ಹಾಕಿದ್ದಾರೆ, ಏನು ಟಿಫಿನ್ ಕೊಡಬೇಕು, ಏನು ಊಟ ಮಾಡಬೇಕು, ಏನು ಇರಬೇಕಂತ. ಇದು ಚೆನ್ನಾಗಿ ನಡೀತೈತೆ ಇಲ್ಲೋ? ಯಾಕಂದ್ರೆ ನಾನು ನೋಡಿದ್ದೀನಿ ಅನೇಕ ಹಾಸ್ಟೆಲ್ಗಳಲ್ಲಿ ಏನೇನೋ ನಡೀತಾ ಇರುತ್ತೆ. ಹೌದು.
ಅದಕ್ಕೆ ನಾನು ವಿಶೇಷವಾಗಿ ನಮ್ಮ ಶಾಸಕರ ಜೊತೆಗೆ ನಮ್ಮ ಅನೇಕ ನಾಯಕರ ಜೊತೆಗೆ ನಾನು ಹಾಸ್ಟೆಲ್ಗೆ ಹೋದಾಗ ಅವನ್ನೆಲ್ಲ ನೋಡಿದಾಗ ನನಗೆ ಸಂತೃಪ್ತಿ ಇದೆ, ಸಂತೋಷ ಇದೆ. ನಾನು ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿ ಬಂದಿದ್ದೀನಿ. ಆ ಊಟ ನನ್ನ ಮನೇಲಿ ಊಟ ಹೇಗಿರುತ್ತೆ ಅದಕ್ಕಿಂತ ಕಡಿಮೆ ಅಂತ ಊಟ ಏನಲ್ಲಿ ಅಂತ ಊಟ ಕೂಡ ಇವತ್ತು ನಮ್ಮ ಬಡತಿಯ ಮಹಿಳೆಗೆ ನಾವು ಕೊಡ್ತಾ ಇದ್ದೀವಿ. ಸರಿ, ಸೇಫ್ಟಿಗಾಗಿ ಅವರಿಗೆ ಸೇಫ್ಟಿಗಾಗಿ ಗಾರ್ಡ್ಸ್ ಮುಖಾಂತರನೇ ಆಗಿರ್ಬೋದು ಅಥವಾ ಪೊಲೀಸ್ ಇದರಿಂದನೇ ಆಗಿರ್ಬೋದು ಏನಾರ ವ್ಯವಸ್ಥೆಗಳನ್ನು ಮಾಡಿದ್ದಾರೆ? ಸರ್ಕಾರದಿಂದ ಅವ್ರಿಗೆ ವಾರ್ಡನ್ ಇರ್ತಾರೆ, ಅದಕ್ಕೊಬ್ಬ ಸೂಪರಿಂಟೆಂಡರ್ ಇರ್ತಾರೆ. ಹೌದು. ಸೊ ಅಲ್ಲಿ ಸೆಕ್ಯೂರಿಟಿಗೆ ಅವರು ಬಹುಶಃ ಇಲ್ಲಿ ಮಹಿಳೆಯರು, ನಮ್ಮ ಇಲ್ಲಿ ಮಹಿಳೆಯರಿಗೆ ಸೆಕ್ಯೂರಿಟಿ ಭಾಳ ಸಂತೋಷದಿಂದ ಇಲ್ಲಿ ಏನು ತೊಂದರೆ ಆಗಿಲ್ಲ ಅಂತ ನಮ್ಮ ಅನಿಸಿಕೆ. ತುಂಬ ಸಂತೋಷದ ಮಾತಿದು. ಸರಿ, ನೀವು ತುಂಬ ವರ್ಷದಿಂದ ರಾಜಕೀಯ ಮತ್ತು ಸಮಾಜ ಸೇವೆಗಳನ್ನು ನೋಡ್ಕೊಂಡು ಬಂದಿರುತ್ತಿರೋಂಥ ವ್ಯಕ್ತಿ, ಅದಕ್ಕೆ ತಮಗೆ ನಾನು ಒಂದು ಇವತ್ತು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇವತ್ತು ಸರ್ಕಾರ ಯಾವುದೇ ಆಗಿರಲಿ, ರಾಜಕೀಯ ಜೀವನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಯಾವುದೇ ಸರ್ಕಾರದಾಗಿರ್ಬೋದು, ರಾಜಕೀಯ ಜೀವನ, ಆವಾಗಿನ ರಾಜಕೀಯ ಜೀವನ ಹೆಂಗಿತ್ತು ನಮ್ಮ ದೇಶದಲ್ಲಿ, ಈಗಿನ ರಾಜಕೀಯ ಜೀವನ ಏನಾಗಿದೆ, ಒಂದು 10-15 ವರ್ಷ ಹೆಂಗಿತ್ತು ಆವಾಗಲೂ ನೋಡಿದ್ರಿ, ಇವಾಗ ನಡೀತಾ ಇರೋದು 2016ನೇ ಇಸ್ವಿಯ ರಾಜಕೀಯವನ್ನು ನೋಡ್ತಾ ಇದ್ದೀರಾ. ಅದರಲ್ಲೂ ಇದರಲ್ಲೂ ಏನಾರ ವ್ಯತ್ಯಾಸ ಕಂಡು ಬಂದಿದೆಯಾ? ಬಂದರೆ ಈಗ ಇರ್ತಕ್ಕಂತಹ ಸರಿ ಇಲ್ಲ ಅಂತಂದರೆ ಆಕಸ್ಮಿಕವಾಗಿ ತಮ್ಮ ಒಂದು ಅನಿಸಿಕೆ ಪ್ರಕಾರ ತಮ್ಮಿಂದ ಏನಾರ ಸಲಹೆ? ಇವತ್ತು ನಾನು ಬಹುಶಃ ನಮ್ಮ ತಂದೆಯವ್ರ ಕಾಲದಿಂದ ಒಂದೇ ಪಕ್ಷದಿಂದ ಬಂದವರು. ವಿಶೇಷವಾಗಿ ನಮ್ಮ ಇಂದಿರಾ ಗಾಂಧಿ, ಸೋನಿಯಾ ಗಾಂಧಿಯವರು, ಅವರೊಂದು ರಾಹುಲ್ ಗಾಂಧಿ ಅವರ ಒಂದು ನಮ್ಮ ಭರವಸೆ ಇದೆ ನಮಗೆ. ಯಾಕಂದರೆ ಇವತ್ತು ಅವ್ರೇನು ಕೊಟ್ಟ ಯೋಜನೆಗಳಿವೆ, ಆ ಯೋಜನೆಗಳು ಇವತ್ತು ನಮ್ಮ ಗ್ರಾಮೀಣ ಕೃಷಿಗೆ ನಾವು ತಲುಪಿಸೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹೌದು. ಇವಾಗ ನಾವು NSU ನಂತರ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಿದ್ದೆ 13 ವರ್ಷ ಈ ತಾಲೂಕಿಗೆ. ತದನಂತರ ಸರ್ಕಾರಕ್ಕೆ, ನಮ್ಮ ಪಕ್ಷಕ್ಕೆ ನೀನು ಈ ಮುಂಡ್ರಿಗಿ ಕ್ಷೇತ್ರದ ಒಬ್ಬ ಬ್ಲಾಕ್ ಅಧ್ಯಕ್ಷನಿಗಿಂತ ನಮ್ಮ ಜವಾಬ್ದಾರಿ ಕೊಟ್ಟಿದ್ದರು. ಹೌದು. ಅದ್ರ ಜೊತೆಗೆ ನಮ್ಮ ಶಾಸಕರು ಕೂಡ ನನಗೆ ಸಹಕಾರ ಕೊಟ್ಟರು. ಇವತ್ತು ಈ ಹಿಂದೆ ರಾಜಕೀಯ ಯಾವಾಗಿತ್ತು ಅಂದರೆ ನಿಯತ್ತಿರ್ತಿತ್ತು ಅವತ್ತು. ಇವತ್ತು ಒಂದು ಪಕ್ಷಕ್ಕೆ ಸೀಮಿತ ಅಂದರೆ, ಯಾಕಂದರೆ ಪಕ್ಷದ ಯೋಜನೆಗಳು ಮುಖ್ಯ ನಮಗೆ, ಪಕ್ಷದ ಅನುದಾನ ಮುಖ್ಯ, ಪಕ್ಷದ ವ್ಯಕ್ತಿ ಮುಖ್ಯ ಅಲ್ಲ ನಮಗೆ. ಆ ಒಂದು ಇದೈತಿ. ಇವತ್ತು ಯುವಕರು ಯಾಕೋ ಸ್ವಲ್ಪ ಒಂದು ಸೈಡ್ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಅದೇನೋ ಯೋಜನೆ ಮುಖಾಂತರ ನಾವು ಅಭಿವೃದ್ಧಿ ಹೇಗೆ ಆಗ್ಬೇಕು ಅನ್ನೋದು ಎಲ್ಲೋ ತಪ್ತಾ ಇದ್ದಾರೆ ಅನ್ನೋ ಒಂದು ನಮ್ಮಲ್ಲೇ ಭಾಳ ಕಾಳಜಿ ಇತ್ತು. ಅದು ನಾವು ವಿಚಾರ ಮಾಡ್ತಿದ್ದೀವಿ. ಈಗ ಇವತ್ತು ಕೂಡ ಒಳ್ಳೊಳ್ಳೆ ಯೋಜನೆಗಳು ಬರ್ತಾ ಇವೆ, ಗ್ರಾಂಟ್ಗಳು ಬರ್ತಾ ಇದ್ದಾವೆ. ಅದನ್ನು ಸದುಪಯೋಗ ಮಾಡಿಕೊಂಡು ಗ್ರಾಮೀಣ ಪ್ರದೇಶಕ್ಕೆ ಮುಟ್ಟಿಸುವಂಥ ಜವಾಬ್ದಾರಿ ಕೂಡ ಇದೆ. ಇವತ್ತು ಯುವಕರು ಕೂಡ, ನಾವು ಕೂಡ ಯುವಕರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಯುವಕ ಟ್ರೈನಿಂಗ್ ಕೊಟ್ಟು ನೀವು ವೈಯಕ್ತಿಕ ನನ್ನದೇ ಲಾಭ ನನಗಂತ ಬಿಟ್ಟು ನಾವು ಈ ಸಮಾಜಕ್ಕಾಗಿ, ಈ ದೇಶಕ್ಕಾಗಿ, ಈ ರಾಜ್ಯಕ್ಕೆ ನಾವು ಏನು ಮಾಡೋದು ಮುಖ್ಯ ನಮಗೆ. ಸೊ ಆ ನಿಟ್ಟಿನಲ್ಲಿ ನಾವು ಕೂಡ ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದ್ದೀರಾ. ಯಾಕಂದರೆ ಈಗಿರ್ತಕ್ಕಂಥ ರಾಜಕಾರಣಿಗಳಿಗೂ ಆ ಹಳೆ ರಾಜಕೀಯದಲ್ಲಿ ಆವಾಗ ಹೆಂಗಿತ್ತು, ಒಂದು ಉದಾಹರಣೆಗೆ ನಾನು ಒಂದು ಮಾತಲ್ಲಿ ನೆನಪು ಬಂತು. ಆವಾಗ ಇಡೀ ಜಿಲ್ಲೆಗೆ, ತಾಲ್ಲೂಕಿಗೆ 4 ಜನ ಯಾರೋ ಮುಖಂಡರಾಗಿರ್ತಿದ್ರು. ಜನ ಎಲ್ಲ ಸೇರ್ಕೊಂಡು ಅವರಿಗೆ ನೀವು ನಮ್ಮ ಗುರುಗಳು ಆಗಬೇಕು ಅಂತ ಹೇಳ್ಬಿಟ್ಟು ತಾವು ಈ ಸಲ ನಿಂತ್ಕೊಂಡು ಗೆದ್ದು ಮುಂದೆ ಬರಬೇಕಂತ ಇತ್ತು. ಈಗ ಗಲ್ಲಿಗೆ 10 ಜನ ಬಂದು ನಾವು ನಮಗೆ ಲೀಡರ್ ಮಾಡಿ ಅನ್ನೋದನ್ನು ಲೆವೆಲಿಗೆ ಬಂದಿದ್ದಾರೆ. ಅದು ಒಂದು ಇತ್ತು ಸರ್. ಈಗ ನಾವೇ ಬಿಡಿದ್ರೆ ಎಲ್ಲರೂ ನಾವಿದೀವಿ ಅಂತೇಳಿ ಎಲ್ಲ ಅಧಿಕಾರ ನಮಗೆ ಬೇಕಾದ್ರೆ ತಪ್ಪಾಗುತ್ತೆ. ಸಮಾಜಕ್ಕೆ ನ್ಯಾಯ ಕೊಡಬೇಕಾಗುತ್ತೆ. ಹೌದು. ಎಲ್ಲ ಸಮಾಜದವರಿಗೂ ನ್ಯಾಯ ಕೊಡೋದಂದ್ರೆ ಅವು ರಾಜಕೀಯವಾಗಿರ್ಬೋದು, ನೌಕರಿ ಕೊಡೋದ್ರಲ್ಲಿರ್ಬೋದು, ಅಥವಾ ಬೇರೆ ಸಾಮಾಜಿಕ ನ್ಯಾಯ ಇರಬೇಕಾಗುತ್ತೆ. ಸೊ ಎಲ್ಲ ಸಮಾಜರು ಮುಂದೆ ಬರಬೇಕಾಗುತ್ತೆ. ಹೌದು. ಆ ನಿಟ್ಟಿನಲ್ಲಿ ಎಲ್ರಿಗೂ ಅಧಿಕಾರನ ಕೊಟ್ಟಿದ್ದೀವಿ. ತುಂಬ ಸಂತೋಷ. ನೀವು ಮುಂದೆ ಬನ್ನಿ ಅಂತ. ಹೌದು. ನಿಮ್ಮ ಕ್ಯಾಟಗರಿಗಳನ್ನು ನಾವು ನೋಡ್ತೀವಿ, ಮೀಸಲಾತಿಗಳನ್ನು ನೋಡಿದ್ದೀವಿ. ಈ ಸಲ ಮಾತ್ರ ಭಾಳ ಚೆನ್ನಾಗಿ ಇದು ಮಾಡ್ಕೊಂಡು ಬಂದಿದ್ದೀರಾ. ಅದು ತುಂಬ ಸಂತೋಷ ಸುದ್ದಿ. ಸಮಯ ಭಾಳ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ, ಈ ಪ್ರಶ್ನೆ ನಾನು ಕೇಳ್ತಾ ಇರೋದಂಥ ತಾವು ಒಬ್ಬರು ಎಜುಕೇಟೆಡ್ ಪರ್ಸನ್ ಆಗಿದ್ದೀರಾ. ಇವತ್ತು BCC ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಅಧ್ಯಕ್ಷರಾಗಿದ್ದೀರಾ, ಜವಾಬ್ದಾರಿ ಅಂತ ಸ್ಥಾನದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಾವು. ಅದಕ್ಕಾಗಿ ಕೊನೆಯಾಗಿ ಒಂದು ಪ್ರಶ್ನೆ ನಾನು ಭಾಳ ದುಃಖದಿಂದ ಇದು ಕೇಳ್ತಾ ಇರೋದು, ಮಹಿಳೆಯರ ಮೇಲೆ ನಾನು ಕೇಳ್ತಾ ಇದ್ದೀನಿ ಈ ಪ್ರಶ್ನೆ. ನಮ್ಮ ದೇಶದಲ್ಲಿ ಇತ್ತೀಚೆಗೆ ಈ ಮಹಿಳೆಯರ ಮೇಲೆ ಅತ್ಯಾಚಾರ, ಅಕ್ರಮ, ದೌರ್ಜನ್ಯ, ಅನ್ಯಾಯ ಬಹಳಷ್ಟು ರೀತಿಯಿಂದ ನಡೀತಾ ಇದೆ. ಎಲ್ಲ ಮಾಧ್ಯಮ, TV ಮಾಧ್ಯಮಗಳಲ್ಲಿ ತಾವು ನೋಡಿರ್ಬೋದು, ರೇಡಿಯೋ ಮಾಧ್ಯಮ ಮುಖಾಂತರ ತಾವು ಕೇಳಿರ್ಬೋದು, ಅಥವಾ ನ್ಯೂಸ್ ಪೇಪರ್ ಮಾಧ್ಯಮ ಪ್ರಕಾರ, ಪ್ರಿಂಟ್ ಮಾಧ್ಯಮ ಪ್ರಕಾರ ತಾವು ಓದಿರ್ಬೋದು. ಬಟ್ ಅನೇಕ ರೀತಿಯಿಂದ ಒಂದು ಯೂಟ್ಯೂಬ್ ಮುಖಾಂತರ, ಇಂಥವೆಲ್ಲ ಇಂಟರ್ನೆಟ್ ಮುಖಾಂತರ ತಾವು ಕೇಳ್ತಾ ನೋಡ್ತಾ ಬಂದಿದ್ದೀರಾ. ಇದೆಲ್ಲ ರೋಗ ಆ್ಯಕ್ಚುಲಿ ಹೊರ ದೇಶದಲ್ಲಿ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಪ್ರಾರಂಭ ಆಗೋದಕ್ಕೆ ಮುಖ್ಯವಾದ ಕಾರಣ ಏನಾಗಿರುತ್ತೆ? ಇದು ಯಾಕೆ ಈ ಥರ ಜನ ಹಾಳಾಗಿದ್ದಾರೆ? ಇದರಲ್ಲಿ ಇದಕ್ಕೆ ಏನಾದರೂ ನಿಮ್ಮಿಂದ ಸಲಹೆ ಅಥವಾ ಇದು ಏನು ಪರ್ಪಸಿಂದ ಆಗಿದೆ ಅಂತ ತಮ್ಮ ಒಂದು ಅನಿಸಿಕೆ ಎರಡೂ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಇದ್ದೀನಿ. ನಮ್ಮ ಭಾರತ ಸುಸಂಸ್ಕೃತವಾದ ಒಂದು ದೇಶ. ಹೌದು. ಸುಸಂಸ್ಕೃತವಾದ ದೇಶದಲ್ಲಿ ಮಹಿಳೆಯರಿಗೆ ಒಂದು ಒಳ್ಳೆಯ ಸ್ಥಾನವನ್ನು ಇಟ್ಟಿದ್ದೀವಿ. ಇವತ್ತು ಮಹಿಳೆಯರಿಗೂ ತಮ್ಮ ಹೋರಾಟವನ್ನು ಕೇಳಕ್ಕೆ ಅವ್ರಿಗೆ ಹಕ್ಕಿದೆ. ಆದರೆ
ನಾವು ನಮ್ಮ ಗಂಡ್ಮಕ್ಳು ನಾವು ಹೆಣ್ಮಕ್ಳ ಒಂದು ಒಳ್ಳೆಯ ಸ್ಥಾನದಲ್ಲಿ ನಾವು ನೋಡ್ತಾ ಇದ್ದೀವಿ. ಹೌದು. ಅದೇ ರೀತಿ ಇವತ್ತು ಮಹಿಳೆಯರು ಕೂಡ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ಳೋದಂದರೆ, ಇವತ್ತು ಏನೋ ಅನಾಹುತಗಳಾದರೆ ಸರ್ಕಾರದ ಮೇಲೆ ಹೊಣೆ ಅಥವಾ ಪೊಲೀಸರ ಮೇಲೆ ಹೊಣೆ ಅನ್ನೋದಕ್ಕಿಂತ ನಾವು ಪಾಲಕರು, ನಾವು ನಮ್ಮ ತಂದೆ ತಾಯಿಗಳು ನಮ್ಮ ಮಕ್ಕಳ ಬಗ್ಗೆ ಹದ್ದು ವ್ಯವಸ್ಥೆ ನಾವು ಇಡಬೇಕಾಗುತ್ತೆ. ಹೌದು. ನಮ್ಮ ಹೆಣ್ಮಕ್ಳಿಗೆ ನಮ್ಮ ಗಂಡು ಮಕ್ಕಳಿಗೆ ಯಾವ ರೀತಿ ಸಂಸ್ಕೃತಿಯನ್ನು ಹಾಕಿ ಕೊಡಬೇಕು, ನಾವು ಜೀವನ ಯಾವ ರೀತಿ ನಡೆಸಬೇಕು ಅನ್ನೋ ಜೊತೆಗೆ ಈ ಡ್ರೆಸ್ ಕೋಡ್ ಅಂತ ಒಂದಿರುತ್ತೆ ಈ ದೇಶದಲ್ಲಿ. ಬಹುಶಃ ನಮ್ಮ ಭಾರತದ ಡ್ರೆಸ್ ಕೋಡ್ ಬಹುಶಃ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಡ್ರೆಸ್ ಕೋಡ್ ಇದೆ ಅನಿಸುತ್ತೆ. ಅದನ್ನು ನಾವು ಕಾಪಾಡ್ಕೋಬೇಕು. ನಮ್ಮ ಸಂಸ್ಕೃತಿಯನ್ನು ನಾವು ಕಾಪಾಡ್ಕೊಂಡಿದ್ರಿಂದ ಇಂಥ ಅನಾಹುತಗಳು ಕಮ್ಮಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಇವತ್ತು ಮಹಿಳೆಯರನ್ನ ನಾವು ಒಬ್ಬ ಹುಡುಗ ಕೆಟ್ಟ ದೃಷ್ಟಿಯಿಂದ ಒಬ್ಬ ಮಹಿಳೆ ನೋಡ್ತಾ ಅಂತಂದರೆ ಆ ಮಹಿಳೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಒಳ್ಳೆ ಸುಸಂಸ್ಕೃತವಾಗಿ ನಮ್ಮ ಸಂಸ್ಕೃತಿಗಳನ್ನು ನಾವು ಪಾಲ್ಗೊಳಿಸ್ಕೊಂಡು ಆ ಪ್ರಕಾರ ನಾವು ನಡೆದ್ರೆ ಈ ಥರ ಅನಾಹುತಗಳನ್ನು ಕಡಿಮೆ ಆಗುತ್ತೆ. ನಾವು ಹೇಳ್ತಾ ಇರೋದಂಥ ವಿಚಾರ, ನಮ್ಮ ಭಾರತ ದೇಶ ಆ್ಯಕ್ಚುಲಿ ನಾವು ಎಲ್ಲದಕ್ಕೂ ಒಂದು ಮಹಿಳೆ ಸ್ಥಾನ ಕೊಡ್ತಾ ಬರ್ತಕ್ಕಂಥದ್ದು. ಒಂದು ಭಾರತಾಂಬೆ ಅಂತ ಹೇಳ್ತೀವಿ. ಭಾರತಾಂಬೆ ಅಂದರೆ ತಾಯಿಯ ಸ್ಥಾನ ಕೊಟ್ಟಿದ್ದೀವಿ. ಕೇವಲ ಭಾರತಾಂಬೆ ಅಷ್ಟೇ ಅಲ್ಲ, ಈ ದೇಶದಲ್ಲಿರ್ತಕ್ಕಂಥ ಅನೇಕ ನದಿಗಳಿಗೂ ಹೆಸರು ಕೂಡ ಹೆಣ್ಮಕ್ಳ ಹೆಸರಲ್ಲಿ ತಾಯಿ ಅನ್ನೋದನ್ನು ಕಾವೇರಿ, ಕೃಷ್ಣೆ, ತುಂಗೆ, ಭದ್ರೆ ಎಲ್ಲದಕ್ಕೂ ಮಾತೆ ಅಂತ ಕರೀತೀವಿ. ಮಾತೆಗೆ ನಾವು ಒಳ್ಳೆಯ ಪೂಜೆ ಅಂತ ಸ್ಥಾನದಲ್ಲಿ ಇಟ್ಟಿದ್ದೀವಿ. ಸತ್ಯ. ಇವತ್ತು ಅದನ್ನು ಉಳಿಸ್ಕೊಳ್ಳುವಂಥ ಜವಾಬ್ದಾರಿ ಕೂಡ ಹೆಣ್ಮಕ್ಳು. ಇಷ್ಟು ಪವಿತ್ರವಾದ ದೇಶದಲ್ಲಿ ಈ ಮಹಿಳೆಯರ ಮೇಲೆ ಈ ಥರ ಎಲ್ಲ ನಡೀತಾ ಇದೆ ಅಂದರೆ ಎಲ್ಲ ಒಂದು ಭಾಗ ಅಂಥ ಘಟನೆಗಳು ಆಗಿದ್ದು ಕೂಡ ನಾವು ಖಂಡನೆ ಮಾಡಬೇಕಾಗುತ್ತೆ. ಯಾಕಂದರೆ ಅಂಥ ಕೆಲವು ವಿಕೃತ ಮನಸ್ಸಿನವ್ರು ಇರ್ತಾರೆ, ಅಂಥವ್ರಿಗೆ ಕೂಡ ಕಠಿಣ ಶಿಕ್ಷಣ ಕೊಡಬೇಕಾಗುತ್ತೆ ನಮ್ಮ ನ್ಯಾಯಾಲಯ. ಸತ್ಯ ಸತ್ಯ ಸತ್ಯ. ಇವತ್ತು ನಾವು ನಮ್ಮ ಮಹಿಳೆಯರನ್ನ ಗೌರವಿಸಬೇಕಾಗುತ್ತೆ ಈ ದೇಶದಲ್ಲಿ. ಅಂಥವೇನಾಗ ಕೆಟ್ಟ ಇದು ಕೂಡ ಅವಕ್ಕೆ ಶಿಕ್ಷೆ ಕೂಡ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿಯವರು ನಿಗಾ ನೀಡ್ತಾ ಇಲ್ಲ ಅಂತ ಜನ ಅಭಿಪ್ರಾಯ ಏನು ತಿಳಿತಾ ಇದ್ದಾರೆ ಅಂದರೆ, ಅವಾಗೆಲ್ಲ ಕಂಬೈನ್ ಫ್ಯಾಮಿಲಿಯಲ್ಲಿ ಇರ್ತಿದ್ರು, ಇವಾಗ ಗಂಡ ಹೆಂಡತಿ 2 ಮಕ್ಕಳು ಅಂತ ಹೇಳ್ಬಿಟ್ಟೆ ಆಗಿದೆ. ಈಗ ಗಂಡ ದುಡಿಯೋದ್ರಲ್ಲಿ ಇರ್ತಾನೆ, ಹೆಂಡತಿ ಮನೆ ನೋಡ್ಕೊಳ್ಳೋದ್ರಲ್ಲಿ ಇರ್ತಾರೆ, ತಾಯಿ ಮನೆ ನೋಡ್ಕೊಳ್ಳೋದ್ರಲ್ಲಿ ಇರ್ತಾರೆ. ಕಾಲೇಜಿಗೆ ಹೋಗ್ತಾ ಇರೋಂಥ ಹುಡುಗ ಆಗಿರಲಿ ಹುಡುಗಿ ಆಗಿರಲಿ 9 ಗಂಟೆ 8 ಗಂಟೆಗೆ ಇರ್ತಕ್ಕಂಥ ಸಮಯ, ಅವ್ರು ಹೋಗೋದು ಬೆಳಗ್ಗೆ 6:30 7 ಗಂಟೆಗೆ. ಇಂಥ ಒಂದು ಘಟನೆಗಳನ್ನು ಬಹುಶಃ ನಾನು ಈ ಜೂನಿಯರ್ ಕಾಲೇಜುಗಳ ಕಾರ್ಯಕ್ರಮದಲ್ಲಿ ನಾನು ಹೋಗಿರ್ತೀನಿ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾನು ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಮಾತಾಡೋದಿಷ್ಟೇ. ವಿಶೇಷವಾಗಿ 10th ಸ್ಟ್ಯಾಂಡರ್ಡ್ SSLC ಹುಡುಗ ಹುಡುಗಿಯರಾಗಲಿ, PG ಫಸ್ಟ್ ಇಯರ್ ಸೆಕೆಂಡ್ ಹುಡುಗ ಹುಡುಗಿಯರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೆ ಪ್ರತಿಯೊಂದು ಕಾಲೇಜಲ್ಲಿ, ನೀವು ಮೊಬೈಲ್ಗಳನ್ನು ಉಪಯೋಗಿಸಬೇಡಿ. ನಿಮ್ಮ ಶಿಕ್ಷಣ ಹಾಳಾಗೋದ್ರ ಜೊತೆಗೆ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ ಅದು ಮೊಬೈಲ್. ಯಾಕಂದರೆ ಬಹುಶಃ ಈ ರಾಷ್ಟ್ರದಲ್ಲಿ ಈ ಸಂಸ್ಕೃತಿ ಹಾಳಾಗೋದ ಕಾರಣ ಈ ಮೊಬೈಲ್ ಕೂಡ ಒಂದಂತ ನನ್ನ ಅನಿಸಿಕೆ. ಒಂದು ಭಾಗ ಹೇಳ್ತಾ ಇದ್ದೀರಾ. ಆ ಮೊಬೈಲ್ನಲ್ಲಿ ಜೊತೆಗೆ ಈ TV ಮಾಧ್ಯಮಗಳು ಅಡ್ವರ್ಟೈಸ್ಮೆಂಟ್ ಬರ್ತದೆ. ಹೌದು. ಆ ಅಡ್ವರ್ಟೈಸ್ಮೆಂಟ್ ಕೂಡ ಇವತ್ತು ಯುವಕರನ್ನು ದಾರಿ ತಪ್ಪಿಸ್ತಾ ಇದೆ. ಹೌದು. ಸೀರಿಯಲ್ಗಳು ಬರ್ತವೆ. ಸೀರಿಯಲ್ಗಳಲ್ಲಿ ಸಂಸ್ಕೃತಿ ಕಲಿಸ್ಬೇಕಾಗ್ತದೆ. ಆ ಸಂಸ್ಕೃತಿ. ಹೌದು. ತಂದೆ ತಾಯಿಗಳು ಹೇಗಿರಬೇಕು, ಅತ್ತೆ ಸೊಸೆ ಹೇಗಿರಬೇಕು. ಇದರಲ್ಲಿ ಬಹುತೇಕ ಸೀರಿಯಲ್ಗಳಲ್ಲಿ ಅತ್ತೆಯನ್ನು ಸೊಸಿ ನಿಂದನೆ ಮಾಡೋದು, ತೆಗಿಬೇಕು ಅಂತ ಇವರು ತೆಗಿಬೇಕಂತ ಇವು ನೋಡ್ತಕ್ಕಂಥ ಮಕ್ಕಳಿಗೆ ಅವ್ರ ಮೇಲೆ ಬಹಳ ಪರಿಣಾಮ ಬೀಳ್ತವೆ. ನ್ಯೂ ಜನರೇಷನ್ ಸೀರಿಯಲ್ಗಳನ್ನು ಭವಿಷ್ಯ ಜನರೇಷನಲ್ಲಿ ಇರ್ತಕ್ಕಂಥ ಮಕ್ಕಳು ಇವತ್ತು ಏನು ನೋಡ್ಕೊತಾ ಇದ್ದಾರೆ ಅದೇ ಸೇಮ್. ಯಾಕಂದರೆ ಅದರಲ್ಲಿ ಡ್ರೆಸ್ ಕೋಡ್ಸ್ಗಳು ಅದೆಲ್ಲ ನೋಡ್ತಾ ಇರೋದು ನೋಡಿದರೆ ಭಾಳ ಕೆಟ್ಟದಾಗೆ ತೋರಿಸ್ತಾ ಇರೋದು ಅಂತ ಹೇಳ್ಬಿಟ್ಟು ಇದಕ್ಕೂ ಸರ್ಕಾರವನ್ನು ಕೂಡ ಗಮನ ಇಡಬೇಕು, ನೋಡ್ಕೋಬೇಕಾಗಿದೆ ಅಂತ ಹೇಳ್ಬಿಟ್ಟು ನಾವು ಹೇಳುತ್ತಾ ನಮ್ಮ ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ನಿಮ್ಮ ಮಾತುಗಳನ್ನು ನೋಡ್ತಾ ಕೇಳ್ತಾ ಇರೋ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ politiciansindia.com ಪರವಾಗಿ ತಮಗೆ ಅಭಿನಂದನೆಗಳನ್ನು. ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ನಾವು ಮಾತುಗಳನ್ನು ಕೇಳಿದ್ರಿ. ಗದಗ ಜಿಲ್ಲೆಯ ಮುಂದಾಗಿರಿ ಎಲ್ಲಿ ವಾಸವಾದಂತಹ ಮುಂದಾಗಿರಿ ಕ್ಷೇತ್ರದ BCC ಅಧ್ಯಕ್ಷರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ಸುದ್ದಿಗಳನ್ನು ಇನ್ನಷ್ಟು ವಿವರಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಾನ್ ಮಾಡಿ www.politiciansindia.com. ಜೈ ಹಿಂದ್, ಜೈ ಕರ್ನಾಟಕ.